ದೇವರಿಗೆ ನಿನ್ನ ಡಿಸಿಪ್ಲಿನ್ಗಿಂತ, ನಿನ್ನ ಪ್ರೇಯರ್ಗಿಂತ, ನಿನ್ನ ಬೈಬಲ್ ರೀಡಿಂಗಿಂತ, ನಿನ್ನ ಫಾಸ್ಟಿಂಗಿಂತ ದೇವ್ರಿಗೆ ನೀನೇ ಇಷ್ಟ. ಇದೆಲ್ಲ ಮಾಡೋದಕ್ಕೆ ದೇವ್ರಿಗೆ ನಿಮ್ಮ ಮೇಲೆ ಇಷ್ಟ ಅಂತ ತಪ್ಪಾದ ಭಾವನೆ ನಿಮಗಿರಬಾರ್ದು. ಸೈತಾನನು 100 ಸಂದೇಶನ ಮಾತನಾಡೋರನ್ನು ನೋಡಿ ಅವನು ಎದುರಲ್ಲ, ಒಂದೇ ಸಂದೇಶನ 100 ಸತಿ ಮಾತಾಡ್ತಾರಲ್ಲ ಅವ್ರನ್ನ ನೋಡಿನೇ ಅವನು ಎದುರೋದು. ಸೊ ಬ್ರೂಸ್ಲಿ ಈ ರೀತಿ ಒಂದು ಸ್ಟೇಟ್ಮೆಂಟ್ ಹೇಳ್ತಾರೆ, 100 ಫೈಟ್ ಮಾಡೋರನ್ನ ನೋಡ್ರೆ ನನಗೆ ಭಯ ಇಲ್ಲ, ಒಂದು ಫೈಟ್ನೇ 100 ಸತಿ ಪ್ರಾಕ್ಟೀಸ್ ಮಾಡ್ತಾರಲ್ಲ ಅವ್ರನ್ನ ನೋಡಿದ್ರೇ ನನಗೆ ಭಯ ಅಂತ. ನೋಡಿ, ಯೋಬನ್ ಒಂದು ಸ್ಟೇಟ್ಮೆಂಟ್ ಹೇಳ್ತಾನೆ, ನಾನು ಯಾವುದಕ್ಕೆ ಭಯಪಟ್ಟನೋ ಅದೇ ನನ್ನ ಲೈಫಲ್ಲಿ ಬಂದಿದ್ದು. ನಾವು ಒಂದನ್ನು ಮಾತ್ರ ಹೇಳ್ತೀನಿ, ಚೆನ್ನಾಗಿ ಕೇಳಿ. ಸೈತಾನನು ಪಾಪ ಮಾಡೋರ ಮುಖಾಂತರನೂ ಕೆಲಸ ಮಾಡಲ್ಲ, ಭಯ ಪಡೋರ ಮುಖಾಂತರನೇ ಕೆಲಸ ಮಾಡೋದು. ನೈಟ್ ಪ್ರೇಯರು, ಬೆಳಿಗ್ಗೆ ಎದ್ದು ಪ್ರೇಯರ್ ಮಾಡೋದು, ಸಾಯಂಕಾಲದೊತ್ತು ಪ್ರೇಯರ್ ಮಾಡೋದು, ಶುಕ್ರವಾರ ಪ್ರೇಯರ್ ಮಾಡೋದು, ಅಮಾವಾಸ್ಯೆ ಪ್ರೇಯರ್ ಮಾಡೋದು, ಎಲ್ಲ ಪ್ರೇಯರ್ಗಳು ಏನಕ್ಕೆ? ಭಯದಲ್ಲೇ ಹೊರತು ಯಾವ ಪ್ರೇಯರು ಪ್ರೀತಿಯಲ್ಲಿಲ್ಲ. ಕೆಲವರು ನೋಡಿ ದೀಕ್ಷಾಸನ ತೊಗೊಳಕ್ಕೆ ಭಯಪಡ್ತಾರೆ. ಪಾಸ್ಟರ್ ನಾನು ಸರಿಯಾಗಿದ್ಮೇಲೆ ನಾನು ದೀಕ್ಷಾಸನ ತೊಗೊಳ್ತೀನಿ ಅಂತ. ನಾನೇನು ಹೇಳ್ತೀನಿ ಅಂದರೆ, ಸರಿ ಹೋಗಿದ್ಮೇಲೆ ದೀಕ್ಷಾಸನ ಅಲ್ಲ, ಸರಿ ಹೋಗೋದಕ್ಕಾಗಿಯೇ ದೀಕ್ಷಾಸನ. ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಇಲ್ಲಿರುವಂಥ ಮತ್ತು ಆನ್ಲೈನಲ್ಲಿ ನನ್ನನ್ನು ನೋಡ್ತಾ ಇರುವಂಥ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮನ್ನು ಆಹ್ವಾನಿಸ್ತೇನೆ. ಮತ್ತೊಮ್ಮೆ ಈ ಬೈಬಲ್ ಸ್ಟಡಿಗೆ ನಿಮ್ಮನ್ನು ಆಹ್ವಾನಿಸ್ತೇನೆ. ಹೋದ ವಾರ ನಾವು ಯೋಬನ ಪುಸ್ತಕದಿಂದ ಕೆಲವೊಂದು ಕಾರ್ಯಗಳನ್ನು ನಾವು ನೋಡಿದ್ವಿ. ಈ ವಾರನೂ ಸಹ ಇನ್ನೂ ಸ್ವಲ್ಪ ಅನೇಕ ಸತ್ಯಾರ್ಥಗಳನ್ನು ದೇವರ ಆತ್ಮನು ನಮ್ಮೊಂದಿಗೆ ಮಾತನಾಡಲಿ. ಪ್ರೈಸ್ ದಿ ಲಾರ್ಡ್. ಹೋದ ವಾರ ನಾವು ಯೋಬನ ಬಗ್ಗೆ, ಯೋಬನ ಚರಿತ್ರೆ ಬಗ್ಗೆ ಮಾತಾಡಿದ್ವಿ. ಅನೇಕರನ್ನ ನಾವು ಹೇಳಿದ್ವಿ, ಒಂದು ವೇಳೆ ನಿಮಗೆ ಡೌಟ್ ಇದ್ದರೆ ನೀವು ಕಮೆಂಟ್ ಮಾಡಿ ಅಂತ. ಸೊ ಕೆಲವರು ಅದನ್ನು ಪ್ರಶ್ನೆ ಕೇಳಿದರು, ಪಾಸ್ಟರ್ ಯಾಕೆ ಯೋಬನಿಗೆ ಈ ಶೋಧನೆ ಬಂತು ಅಂತ. ಸೊ ಇವತ್ತು ಅದ್ರ ಬಗ್ಗೆ ಎಲ್ಲ ಸ್ವಲ್ಪ ಡೀಟೇಲ್ ನಾವು ನೋಡೋಣ. ಓಕೆ, ಯೋಬನು ಮತ್ತು ಆಶೀರ್ವಾದ ಎರಡೂ ಸೇರಿದೆ ಯೋಬನ್ ಬರೆದ ಪುಸ್ತಕ. ಸೊ ನಾವು ಒಂದನ್ನು ಅರ್ಥ ಮಾಡ್ಕೊಬೇಕು, ಯಾವಾಗೆಲ್ಲ ನಾನು ಪ್ರಾಸ್ಪರಿಟಿ ಬಗ್ಗೆ ಮಾತಾಡ್ತೀನೋ ಅಥವಾ ಕೊಡೋದ್ರ ಬಗ್ಗೆ ಮಾತಾಡ್ತೀನೋ, ಮೆತ್ತಿಗೆ ಸ್ವಲ್ಪ ಸ್ವಲ್ಪವಾಗಿ ಒಬ್ಬ ಮನುಷ್ಯನಲ್ಲಿ ಇರುವಂಥ ಅಶುದ್ಧಾತ್ಮ ಹೊರಗಡೆ ಬರುತ್ತೆ. ಯಾಕೆಂದರೆ ಟಾಪ್ 10 ಮೆಸೇಜಸಲ್ಲಿ ಒಂದು ಮೆಸೇಜು ಪ್ರಾಸ್ಪರಿಟಿ ಆ್ಯಂಡ್ ಗಿವಿಂಗ್. ಸೊ ಯಾವಾಗೆಲ್ಲ ನಾನು ಕೊಡೋದ್ರ ಬಗ್ಗೆ, ಆಶೀರ್ವಾದದ ಬಗ್ಗೆ ಮಾತಾಡ್ತೀನೋ ಆಗೆಲ್ಲ ಸೈತಾನನು ಒಳಗಡೆಯಿಂದ ಹಾಗೆ ಮೆತ್ತಗೆ ಹೊರಗಡೆ ಬರೋಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಓ ಇವ್ರೇನು ದುಡ್ಡು ಬಗ್ಗೆ ಮಾತಾಡ್ತಾರೆ, ಅಯ್ಯೋ ಇವ್ರೇನು ಆಶೀರ್ವಾದದ ಬಗ್ಗೆ ಮಾತಾಡ್ತಾರೆ, ಆಶೀರ್ವಾದ ತುಂಬ ಮುಖ್ಯನಾ, ಇದೆಲ್ಲ ಬೇಕಾ, ಇದೆಲ್ಲ ಇವ್ರು ಮಾತಾಡ್ತಾರೆ, ಕೊಡು ಅಂತಾರೆ. ಇದನ್ನೆಲ್ಲ ನೋಡಿ ಮೆತ್ತಿಗೆ ಅನೇಕರನ್ನ ಕೆಡಿಸೋ ಕೆಲಸ ಸೈತಾನನ್ನು ಮಾಡ್ತಾನೆ. ಸೊ ಈ ಟಾಪ್ 10 ಮೆಸೇಜಸಲ್ಲಿ ಒಂದು ಮೆಸೇಜು, ಸೈತಾನನಿಗೆ ಹಿಡಿಸದೇ ಇರುವಂಥ ಒಂದು ಮೆಸೇಜು ಈಸ್ ಅಬೌಟ್ ಪ್ರಾಸ್ಪರಿಟಿ. ಅದಕ್ಕಾಗಿಯೇ ಯಾವಾಗೆಲ್ಲ ಇದಕ್ಕೆ ಎಗೇನ್ಸ್ಟ್ ಬರ್ತಾರೋ ಅಥವಾ ಇದಕ್ಕೆ ವಿರುದ್ಧವಾಗಿ ಮಾತಾಡ್ತಾರೋ ನಾವು ಚೆನ್ನಾಗಿ ಅರ್ಥ ಮಾಡ್ಕೊಬೇಕು. ಇದರಲ್ಲಿ ಏನೋ ಒಂದು ವಿಷಯ ಇದೆ ಅಂತ ನಾವು ಅದ್ರ ಬಗ್ಗೆನೇ ತುಂಬ ಫೋಕಸ್ ಮಾಡಬೇಕು. ನೋಡಿ, ಯಾವ ಮೆಸೇಜಸ್ ಆದರೂ ಮತ್ತೆ ತಿರ್ಗಾ ಕೇಳ್ತಾ ಇದ್ರೇ ನಾವು ಜಯ ಹೊಂದೋದು. ಸೊ ಕೆಲವ್ರು ಕೇಳ್ಬೋದು, ಪಾಸ್ಟರ್ ನೀವು ಯಾವಾಗಲೂ ಪ್ರಾಸ್ಪರಿಟಿ ಮಾತಾಡ್ತೀರಾ, ಯಾವಾಗಲೂ ದೇವ್ರು ಒಳ್ಳೆಯವರು ಅಂತ ಮಾತಾಡ್ತೀರಾ, ಗಾಡ್ ಈಸ್ ಗುಡ್ ಅಂತ ಮಾತಾಡ್ತೀರಾ, ಮತ್ತೆ ಅದನ್ನೇ ರಿಪೀಟ್ ಮಾಡ್ತೀರಲ್ಲ. ನಾನೇನು ಹೇಳ್ತೀನಿ ಅಂದರೆ, ಯಾವಾಗ ಒಂದು ಸಬ್ಜೆಕ್ಟನ್ನು 100 ಸತಿ ಕೇಳ್ತೀವೋ ಅದರಲ್ಲೊಂದು ಪವರ್ ಇರುತ್ತೆ. ಸೈತಾನನು 100 ಸಂದೇಶನ ಮಾತನಾಡೋರನ್ನು ನೋಡಿ ಅವನು ಎದುರಲ್ಲ, ಒಂದೇ ಸಂದೇಶನ 100 ಸತಿ ಮಾತಾಡ್ತಾರಲ್ಲ ಅವ್ರನ್ನ ನೋಡಿನೇ ಅವನು ಎದುರೋದು. ಸೊ ಬ್ರೂಸ್ಲಿ ಈ ರೀತಿ ಒಂದು ಸ್ಟೇಟ್ಮೆಂಟ್ ಹೇಳ್ತಾರೆ, 100 ಫೈಟ್ ಮಾಡೋರನ್ನ ನೋಡ್ರೆ ನನಗೆ ಭಯ ಇಲ್ಲ, ಒಂದು ಫೈಟ್ನೇ 100 ಸತಿ ಪ್ರಾಕ್ಟೀಸ್ ಮಾಡ್ತಾರಲ್ಲ ಅವ್ರನ್ನ ನೋಡಿದ್ರೇ ನನಗೆ ಭಯ ಅಂತ. ಸೊ ಯಾವಾಗಲೂ ಒಂದನ್ನೇ ಮತ್ತೆ ಕೇಳ್ತಾ ಇದ್ದರೆ ಅದರಲ್ಲೇ ಜಯ. ಸೊ ಯಾವಾಗ ನಾನು ದೇವರ ಆಶೀರ್ವದಿಸ್ತಾರೆ, ಪ್ರಾಸ್ಪರಿಟಿ ಅಂತ ಮಾತಾಡ್ತಾ ಇರ್ತೀನೋ ಅದರಲ್ಲೇ ಜಯ. ಯೋಬನಿಗೆ ಬರೋ ಪುಸ್ತಕ 1:21 ನೋಡಿ. ಯೋಬನ್ ಏನು ಹೇಳ್ತಾನೆ ಅಂದರೆ, ಯೆಹೋವನು ಕೊಟ್ಟು ಯೆಹೋವನು ತೊಗೊಂಡ್ರು. ಸೊ ಒಂದು ಸತಿ ನಾನು ಹೇಳಿದೆ, ಯೆಹೋವನು ಕೊಡ್ತಾರೆ, ತೊಗೊಳ್ಳೋದಿಲ್ಲ. ಸೊ ಯೋಬನ ಮೈಂಡಲ್ಲಿ ಏನಿತ್ತು ಅಂದರೆ, ದೇವರೇ ತೊಗೊಳ್ಳೋದು ಅನ್ನೋದು ಯೋಬನ ಮೈಂಡಲ್ಲಿ ಇತ್ತು. ಯಾಕಂದರೆ ಯಾವಾಗಲೂ ತೊಗೊಳ್ಳೋದ್ರಲ್ಲೋ ಅಥವಾ ಒಂದು ಅನಾಹುತದಲ್ಲೋ ಅಥವಾ ಒಂದು ಅಪಾಯದಲ್ಲೋ ಅಥವಾ ಒಂದು ಕಾಯಿಲೆಯಲ್ಲೋ ಒಂದು ಲಾಸಲ್ಲೋ ಅದರ ಹಿಂದೆ ಒಬ್ಬ ಕೆಲಸ ಮಾಡ್ತಾ ಇದ್ದಾನೆ ಅನ್ನೋ ಅರಿವು ಯೋಬನಿಗೆ ಇರಲಿಲ್ಲ.
ಯೋಬನ ಏನು ಹೇಳ್ತಾನೆ, ಯೋಬನಿಗೆ ಬರೆದ ಪುಸ್ತಕ 9:24. ಯೋಬನ ಏನು ಹೇಳ್ತಾನೆ ಅಂದರೆ, ಭೂಲೋಕವು ದುಷ್ಟರ ಕೈಯಲ್ಲಿ ಸೇರಿದೆ, ಇದನ್ನು ಮಾಡಿದ್ದು ಆತನಲ್ಲದೆ ಇನ್ಯಾರು. ಸೊ ಯೋಬನ ಒಂದೇ ಒಂದು ಗೊತ್ತಿತ್ತು, ಇದನ್ನು ಮಾಡಿದ್ದು ಆತನಲ್ಲದೆ ಇನ್ಯಾರು ಅಂದರೆ ಇನ್ಯಾರೂ ಇಲ್ಲ. ಸೊ ಕೊಡೋದು ದೇವರೇ, ತಗೊಳ್ಳೋದು ದೇವರೇ ಅನ್ನೋದು ಯೋಬನಿಗೆ ಮೈಂಡಲ್ಲಿತ್ತು. ಸೊ ಇಂಗ್ಲೀಷಲ್ಲಿ ಹೇಳುತ್ತೆ, ಇಫ್ ಇಟ್ ಈಸ್ ನಾಟ್ ಹೀ ದೆನ್ ಹೂ ಈಸ್ ಇಟ್. ಹೂ ಈಸ್ ಇಟ್ ಮೀನ್ಸ್ ಯೋಬನ್ ಗೊತ್ತಿರಲಿಲ್ಲ ಇನ್ನೊಬ್ಬ ಇದ್ದಾನೆ ಅಂತ. ಸೊ ಇನ್ನೊಬ್ಬನ ಕಳ್ಳ ಮರೆಯಾಗಿದ್ದು ಕರ್ತನ ಬ್ಯಾನರಲ್ಲಿ ದೇವರ ಹೆಸರಿನಲ್ಲಿ ಒಬ್ಬ ಹಿಂದೆ ಕೆಲಸ ಮಾಡ್ತಾಯಿದ್ದಾನೆ ಅನ್ನೋದನ್ನೇ ಇವತ್ತಿನ ಸಂದೇಶ. ಇವತ್ತೆಲ್ಲರೂ ಹಂಗೆ ಹೇಳೋದು, ಎಲ್ಲನೂ ದೇವರೇ ಮಾಡೋದು. ಇನ್ನೊಬ್ರು ಕಮೆಂಟ್ ಹಾಕಿದರು, ನಾನು ಹಿಂಗೆ ಅಂದ್ಕೊಂಡಿದ್ದೆ, ಎಲ್ಲನೂ ದೇವರೇ ಮಾಡೋದು ಅಂದ್ಕೊಂಡಿದ್ದೆ. ಆದರೆ ಇವತ್ತು ನಿಮ್ಮ ಪ್ರಸಂಗ ಕೇಳಿದ ಮೇಲೆ ನನಗೆ ಗೊತ್ತಾಯಿತು ಇದು ದೇವರಲ್ಲ ಅಂತ. ನೋಡಿ ಎಷ್ಟು ಜನರ ಮೈಂಡ್ ಸೆಟ್ಟು ಓಪನ್ ಆಗ್ತೈತೆ. ಪ್ರೈಸ್ ದಿ ಲಾರ್ಡ್. ಸೊ ಇವತ್ತು ಈ ಸಂದೇಶ ಅನೇಕರ ಮೈಂಡ್ ಸೆಟ್ ಓಪನ್ ಆಗುತ್ತೆ, ಒಂದು ಬೆಳಕು ಬರುತ್ತೆ. ಸೊ ಇವತ್ತಿಂದ ಎಲ್ಲ ಪರಿಸ್ಥಿತಿಗಳು ಚೇಂಜ್ ಆಗುತ್ತೆ. ಯೋಬನಿಗೆ ಬರೆದ ಪುಸ್ತಕ 1:12 ಅಲ್ಲಿಂದ ಸ್ಟಾರ್ಟ್ ಮಾಡೋಣ. ಮತ್ತೆ ಹೋದ್ವಾರ ನಾವು ಇದನ್ನು ಮುಗಿಸಿದ್ವಿ, ಅಲ್ಲಿಂದ ಮತ್ತೆ ಸ್ಟಾರ್ಟ್ ಮಾಡೋಣ. ಯೆಹೋವನ ಸನ್ನಿಧಾನದಿಂದ ಹೊರಟು ಹೋದನು. ಸೈತಾನನು ಎಲ್ಲಿಂದ ಹೊರಟನಂತೆ? ಯೆಹೋವನ ಸನ್ನಿಧಾನದಿಂದ ಹೊರಟು. ಇವಾಗ ಎಲ್ಲಿ ಹೋಗ್ತಾ ಇದ್ದಾನೆ? 2:7 2ನೇ ಅಧ್ಯಾಯ 7ನೇ ವಾಕ್ಯ. ಇವಾಗ ಯೆಹೋವನ ಸನ್ನಿಧಾನದಿಂದ ಹೊರಟು ಸ್ಟ್ರೈಟ್ ಎಲ್ಲಿ ಹೋಗ್ತಾನೆ? ಯೋಬನ ಹತ್ರ ಬಂದ. ಫ್ರಮ್ ಗಾಡ್, ದೇವ್ರ ಹತ್ರ ಮಾತಾಡ್ಬಿಟ್ಟು ಸ್ಟ್ರೈಟ್ ಎಲ್ಲಿ ಹೋಗ್ತಾನೆ? ಯೋಬ್ ಹತ್ರ ಹೋಗ್ತಾನೆ. ಜೋಬ್ ಹತ್ರ ಹೋಗಿ ಜೋಬೆಲ್ಲ ಖಾಲಿ ಮಾಡ್ತಾನೆ ಇವಾಗ. ಸೊ ಇವಾಗ ಖಾಲಿ ಮಾಡಿದ್ದು ಯಾರು ಅಂದರೆ ಸೈತಾನ. ಅಲ್ಲಿ ಯೆಹೋವನಿಲ್ಲ. ಯೆಹೋವನ ಅಪ್ಪಣೆ ತೊಗೊಂಡು ಹೋಗ್ತಾನೆ. ಯಾಕೆ ಅಪ್ಪಣೆ ಕೊಟ್ಟರು ಅನ್ನೋದು ಇವತ್ತು ಸಂದೇಶ. ದೇವರು ಏನಕ್ಕೆ ಓಕೆ ಅಂತ ಹೇಳಿದ್ರು ಅನ್ನೋದನ್ನು ನಾವು ನೋಡೋಣ. ಓಕೆ ರೈಟ್. ಈಗ ಅಲ್ಲಿಂದ ಸ್ಟ್ರೈಟ್ ಬರ್ತಾನೆ. ಬಂದಿದ್ದ ತಕ್ಷಣ ಯೋಬನನ್ನು ಶೋಧಿಸ್ತಾನೆ. ಆವಾಗ ಅಲ್ಲಿಂದನೇ ಸ್ಟೋರಿ ಸ್ಟಾರ್ಟ್ ಆಗೋದು. ಈಗ ಸೈತಾನನು ಹೇಗೆ ಕೆಲಸ ಮಾಡ್ತಾನೆ? ಈಗ ಯೋಬನನ್ನು ಬಾಧಿಸಿದನು. ಒಂದು ಕಾಯಿಲೆಯಲ್ಲಿ ಬಾಧಿಸ್ತಾನೆ. ಎರಡನೇದು ಅವನ ಆಸ್ತಿ ಎಲ್ಲ ಹೋಯ್ತು. ಈಗ ಸೈತಾನನು ಯೋಬನ ಆಸ್ತಿಯನ್ನೆಲ್ಲ ತಗೊಳ್ತಾನೆ, ಕಾಯಿಲೆಯನ್ನು ಕೊಡ್ತಾನೆ. ಇವಾಗ ಹೆಂಗೆ ಅವನು ತಗೊಂಡ? ಸೈತಾನನು ಹೆಂಗೆ ಯೋಬನ ಆಸ್ತಿನೆಲ್ಲ ನಷ್ಟ ಮಾಡಿ ಅವನ್ನ ಝೀರೋ ಮಾಡಿಸಿದ್ದು? ಈಗ ಸೈತಾನನು ಬಂದ ಅನ್ನೋದಲ್ಲ ಪ್ರಶ್ನೆ, ಯಾವ ರೂಪದಲ್ಲಿ ಬಂದ ಅಂತ. ಸರಿ, ಓಕೆ. ಫಸ್ಟ್ ಎಂಟ್ರಿ ಇನ್ ದ ಬೈಬಲ್ ಸೇಟೆಂದು ಯಾವ ರೂಪ? ಅಷ್ಟೇ, ಸ್ನೇಕ್, ಹಾವಿನ ರೂಪದಲ್ಲಿ ಬಂದ. ಫಸ್ಟ್ ಎಂಟ್ರಿ, ಸೈತಾನನ ಎಂಟ್ರಿನೇ ಹಾವಿನ ರೂಪದಲ್ಲಿ ಬಂದ. ಈಗ ಯೋಬನ ಜೀವಿತದಲ್ಲಿ ಯಾವ ರೂಪದಲ್ಲಿ ಹೋಗ್ದ? ಯೋಬನ ಬರೆದ ಪುಸ್ತಕ 1ನೇ ಅಧ್ಯಾಯ 13ರಿಂದ ಓದೋಣ. ಸೆಬಾದವರು ಅಂಡ್ ದ ಸೇಬಿಯನ್ಸ್ ಅಟ್ಯಾಕ್ಟ್. ಈ ಸೆಬಾದವರು ಯಾರು ಅಂದರೆ ಸೇಬಿಯನ್ಸ್ ಮೀನ್ಸ್ ಈ ಶೀಬಾ ರಾಣಿ ಅವರಿದ್ದಂಥ ಸ್ವಾಸ್ಥ್ಯ ಅಂತ ಹೇಳ್ತಾರೆ. ಆ ಊರವರು. ದೇ ಆರ್ ವೆಲ್ತಿ ಪೀಪಲ್, ದೇ ಆರ್ ಬಿಸ್ನೆಸ್ ಪೀಪಲ್. ಅವರು ಟ್ರೇಡಿಂಗ್ ಮಾಡ್ತಾಯಿರೋರು ಅಂತ ಹಿಸ್ಟ್ರಿ ಹೇಳುತ್ತೆ. ಈ ಸೆಬಾದವರು ಯಾರು ಅಂದರೆ ಇವರು ಒನ್ ಆಫ್ ದ ವೆಲ್ತಿಯೆಸ್ಟ್ ಪೀಪಲ್, ಭಾಳ ಐಶ್ವರ್ಯವಂತರು. ಇವರ ಬಿಸ್ನೆಸ್ ಮಾಡ್ತಾಯಿರೋರು, ಟ್ರೇಡಿಂಗ್ ಮಾಡ್ತಾಯಿರೋರು. ಇವ್ರು ಬಂದು ಯೋಬನು ಕುರಿ ಮೇಯಿಸ್ತಾ ಇದ್ರಲ್ಲ, ಅವ್ರು ಬಂದು ಅಟ್ಯಾಕ್ ಮಾಡಿ ಎಲ್ಲರನ್ನೂ ಸಾಯಿಸಿದಂತ. ಓದಿ ಆ ವಾಕ್ಯ ಇನ್ನೊಂದು ಸತಿ. ಕತ್ತೆಗಳು ಮೇಯ್ತಾ ಇರುವಲ್ಲಿ ಅವುಗಳ ಮೇಲೆ ಬಿದ್ದು ಹೊಡೆದ್ಕೊಂಡು ಹೋದ್ರಂತ. ಯೋಬನಿಗೆ ಲಾಸ್ ಆಗಿದ್ದು ಹೆಂಗೆ? ಸೈತಾನನ್ ಬಂದು ಹೊಡೆದಿಲ್ಲ. ಈ ಸೆಬಾದವರು ಅವರ ಮುಖಾಂತರ ಅವ್ರನ್ನೆಲ್ಲ ಹೊಡ್ಕೊಂಡು ಹೋಗ್ಬಿಟ್ರು. ಸೈತಾನನಿಗೆ ಯಾವಾಗಲೂ ಡೈರೆಕ್ಟ್ ಅಟ್ಯಾಕ್ ಮಾಡೋದಿಲ್ಲ. ಅವನು ಅಟ್ಯಾಕ್ ಮಾಡೋದಕ್ಕೆ ಯಾರಾದರೂ ಒಬ್ಬರು ಬೇಕು. ಸೊ ಸೈತಾನನು ಕೆಲವರ ಮುಖಾಂತರನೇ ಕೆಲಸ ಮಾಡೋದು ಹೊರತು ಡೈರೆಕ್ಟಿಗೆ ಮಾಡೋಕ್ಕೆ ಸಾಧ್ಯ ಇಲ್ಲ. ಸೊ ಅವರ ಮುಖಾಂತರ ಕೆಲಸ ಮಾಡ್ದ. ಎರಡನೇದು ಹೆಂಗೆ? 16ನೇ ವಾಕ್ಯ. ದೇವರ ಬೆಂಕಿ ಅಂದರೆ ಅವನು ಬಂದು ಹೇಳಿದ ವಿಷಯ ಅದು. ಹೇಳ್ದವನು ರಾಂಗು.
ಆದರೆ ನಿಜವಾಗ್ಲೂ ದೇವರಿಂದ ಬಂದಿದ್ದಲ್ಲ ಅದು. ಓಕೆನಾ. 17 ಕಸ್ದಿಯರು, ಇದು ಬಂದ್ಬಿಟ್ಟು ಅಬ್ರಾಮನ ಊರು. ಆ ಊರು ಅವರು ಅಬ್ರಾಮ್ಸ್ ಡಿಸೆಂಡೆಂಟ್ಸ್ ಅಂತ ಹೇಳ್ತಾರೆ. ಬ್ಯಾಬಿಲೋನ್ ದ ಚಾಲ್ದಿಯನ್ ಕ್ಯಾಪಿಟಲ್. ಕಸ್ದಿಯರು ಬಂದು ಎಲ್ಲನೂ ಹೊಡ್ಕೊಂಡೋದ್ರು ಅಂತ. 19 ಬಿರುಗಾಳಿ ಬಂತು, ಬೆಂಕಿ ಬಂತು, ಪ್ಲಸ್ ಕಸ್ದಿಯರು ಬಂದು ಎಲ್ಲನೂ ಹೊಡ್ಕೊಂಡೋದ್ರು, ಶೇಬಾದವ್ರು ಬಂದು ಎಲ್ಲನೂ ಹೊಡ್ಕೊಂಡೋದ್ರು. ಈ ರೀತಿ 4 ನ್ಯೂಸ್ ಬರುತ್ತೆ, ಇದರಲ್ಲಿ ಎಲ್ಲನೂ ಹೊರಟೋಯ್ತು. ಸೊ ಸೈತಾನನು ದೇವ್ರ ಕಡೆಯಿಂದ ಬಂದು ಡೈರೆಕ್ಟಾಗಿ ಅಟ್ಯಾಕ್ ಮಾಡಿಲ್ಲ, ಇವ್ರನ್ನೆಲ್ಲ ಉಪಯೋಗಿಸಿ ಏನು ಮಾಡ್ತಾನೆ, ಯೋಬನನ್ನು ಅಟ್ಯಾಕ್ ಮಾಡ್ತಾನೆ. ಸೊ ನಾವು ಒಂದನ್ನು ಅರ್ಥ ಮಾಡ್ಕೊಬೇಕು, ಯಾವಾಗಲೂ ಸೈತಾನನು ಕ್ರಿಯೆ ಮಾಡಬೇಕು ಅಂದರೆ ಹಿ ವಿಲ್ ನಾಟ್ ಕಮ್ ಡೈರೆಕ್ಟ್ಲಿ, ಹಿ ವಿಲ್ ಕಮ್ ಥ್ರೂ ಪೀಪಲ್. ನಿಮ್ಮನ್ನು ನೋಯಿಸೋದಕ್ಕೂ, ನಿಮ್ಮನ್ನು ದುಃಖ ಮಾಡೋದಕ್ಕೂ, ನಿಮ್ಮನ್ನು ದುಃಖಪಡಿಸೋದಕ್ಕೂ, ನಿಮ್ಮನ್ನು ಹಾಳು ಮಾಡೋದಕ್ಕೂ, ನಿಮ್ಮನ್ನು ವೇದನೆ ಪಡಿಸೋದಕ್ಕೆ ಯಾರಾದರೂ ಯಾರ ಮುಖಾಂತರ ಆದರೂ ಸೈತಾನನು ಕ್ರಿಯೆ ಮಾಡ್ತಾನೆ. ನೋಡಿ, ಒಂದು ಸತಿ ಯೇಸು ಸ್ವಾಮಿನೇ ಹೇಳ್ತಾರೆ, ಪೇತ್ರನನ್ನು ನೋಡಿ ಏನು ಹೇಳ್ತಾರೆ, ಸೈತಾನನೇ ತೊಲಗಿ ಹೋಗು, ಗದರಿಸ್ತಾರೆ. ಸೈತಾನನೇ ಅಂತ ಪೇತ್ರನ ನೋಡಿ ಗದರಿಸ್ತಾರೆ. ಸೊ ಮಾತನಾಡಿದ್ದು ಪೇತ್ರನಲ್ಲ, ಪೇತ್ರ ಮುಖಾಂತರ ಸೈತಾನನ್ನು ಮಾತನಾಡಿದ್ದು. ಸೊ ಯೂದನ ಮುಖಾಂತರ, ಜೂಡಸ್ ಮುಖಾಂತರ ಸೈತಾನನ್ನು ಕ್ರಿಯೆ ಮಾಡಿದೆ. ಸತ್ಯವೇದ ಹೇಳುತ್ತೆ, ಸೈತಾನನು ಯೋಧನಲ್ಲಿ ನುಗ್ಗದ್ನಂತೆ. ಎಲ್ಲ ಕಡೆನೂ ಡೈರೆಕ್ಟ್ ಅಟ್ಯಾಕು ಸೈತಾನನು ಮಾಡೋದಿಲ್ಲ, ಅವನು ಕೆಲವರ ಮುಖಾಂತರನೇ ಕಾರ್ಯಗಳನ್ನು ಮಾಡೋದು ಅಂತ ನಾವು ಅರ್ಥ ಮಾಡ್ಕೊಬೇಕು. ಕೆಲವರು ಕೇಳಿದ್ರು, ಸೈತಾನನಿಗೆ ಅಧಿಕಾರ ಆಯಿತಾ ಅಂತ. ಅಧಿಕಾರ ಇದ್ರೂ ಅದು ದೇವ್ರ ಮಕ್ಕಳ ಮೇಲೆ ಇಲ್ಲ. ಕೆಲವರು ಕೇಳಿದ್ರು, ಸೈತಾನನ ಪವರ್ ಆಯಿತಾ ಅಂತ. ಈ ಹ್ಯಾಸ್ ಪವರ್ ಬಟ್ ನಾಟ್ ಆನ್ ದ ಚಿಲ್ಡ್ರನ್ ಆಫ್ ಗಾಡ್. ಅವನಿಗಿಂತ ನನಗೆ ಅಧಿಕಾರ ಜಾಸ್ತಿ. ಅದಕ್ಕೆ ಯೇಸು ಸ್ವಾಮಿ ಏನು ಹೇಳ್ತಾರೆ ಅಂದರೆ, ದೆವ್ವಗಳನ್ನು ಓಡಿಸ್ರಿ. ದೆವ್ವಗಳನ್ನ ಏನು ಮಾಡಬೇಕಂತೆ, ಓಡಿಸ್ರಿ. ಇನ್ನೊಂದು ಕಡೆ ಪೇತ್ರನ ಏನು ಹೇಳ್ತಾನೆ ಅಂದರೆ, ಸೈತಾನನನ್ನು ಎದುರಿಸಿ ನಿಲ್ಲಿರಿ, ಆಗ ಅವನು ನಿಮ್ಮನ್ನು ಬಿಟ್ಟು ಓಡಿ ಹೋಗುವನು. ಸೊ ನನಗೆ ಅಧಿಕಾರ ದೇವರು ಕೊಟ್ಟಿದ್ದಾರೆ ಅವನ್ನ ಎದುರಿಸಿ ನಿಲ್ಲೋದಕ್ಕೆ. ನಮ್ಮ ಫೈನಾನ್ಸ್ಗೆ ವಿರೋಧವಾಗಿ, ನಮ್ಮ ಆರೋಗ್ಯಕ್ಕೆ ವಿರೋಧವಾಗಿ, ನಮ್ಮ ಕುಟುಂಬಕ್ಕೆ ವಿರೋಧವಾಗಿ, ನಮ್ಮ ಸಭೆಗೆ ವಿರೋಧವಾಗಿ, ಸೇವೆಗೆ ವಿರೋಧವಾಗಿ, ಬಿಸ್ನೆಸ್ಗೆ ವಿರೋಧವಾಗಿ ಕಾರ್ಯ ನಡೆಸುವಂಥ ಎಲ್ಲ ಕ್ರಿಯೆಗಳ ಮೇಲೆ ನನಗೆ ಅಧಿಕಾರ ಉಂಟು ಯೇಸುವಿನ ನಾಮದಲ್ಲಿ. ಐ ಕ್ಯಾನ್ ಕಮ್ಯಾಂಡ್ ಇನ್ ದ ನೇಮ್ ಆಫ್ ಜೀಸಸ್. ಸೊ ಅವನು ಏನು ಬೇಕಾದರೂ ಮಾಡ್ಬೋದಲ್ಲ, ಅವನು ಮಾಡದೇ ಇರೋ ಥರ ನೀನು ಅವನ್ನ ಓಡಿಸ್ಬೋದು. ದೇವ್ರ ಅಂಥ ಅಧಿಕಾರನ ದೇವ್ರು ನನಗೂ ನಿಮಗೂ ಕೊಟ್ಟಿದ್ದಾರೆ. ಸೊ ಯಾವಾಗೆಲ್ಲ ಒಂದು ಅಪಾಯ ಬರುತ್ತೋ, ದುಃಖ ಬರುತ್ತೋ, ಅಥವಾ ಲಾಸ್ ಬರುತ್ತೋ, ದೇವ್ರು ಯಾಕೆ ಹಿಂಗೆ ಮಾಡ್ತಾರೆ ಅನ್ನೋ ಕ್ವಶನ್ ನಮ್ಗೆ ಬರಬಾರ್ದು. ಈ ಥರ ಆಗ್ತಾಯಿತ್ತಲ್ಲ, ನನಗೆ ವಿರುದ್ಧವಾಗಿ ಒಂದು ವೇಳೆ ಸೈತಾನನ ಕ್ರಿಯೆ ಮಾಡ್ತಾ ಇರ್ಬೋದೇನೋ ಅಂತ ಹೇಳಿ ನೀವೇನು ಮಾಡ್ಬೋದು, ಯೇಸುವಿನ ನಾಮದಲ್ಲಿ ಯು ಕ್ಯಾನ್ ಸ್ಟ್ಯಾಂಡ್ ಅಗೇನ್ಸ್ಟ್ ಹಿಮ್. ಪ್ರೈಸ್. ಆದರೆ ಯೋಬನಿಗಿದು ಗೊತ್ತಿರಲಿಲ್ಲ. ಯೋಬನು ಏನು ಅಂದ್ಕೊಂಡ, ಎಲ್ಲನೂ ದೇವರೇ ಮಾಡೋದು, ಸೊ ದೇವ್ರಿಗೆ ಕ್ಷಮಿಸ್ತಾರಾ? ನೋಡಿ, ಅವನು ಇನ್ನೊಂದು ಕ್ವಶನ್ ಕೇಳ್ತಾನೆ ದೇವ್ರನ್ನ. ನೋಡಿ, ಜೋಬ್ 7:20-21, ಯೋಬನಿಗೆ ಬರೆದ ಪುಸ್ತಕ 7:20-21. ನೋಡಿ, ಇವನು ದೇವ್ರನ್ನ ಕೇಳ್ದ, ಯಾಕೆ ನನ್ನ ಪಾಪಗಳನ್ನ ನೀನು ಕ್ಷಮಿಸಲಿಲ್ಲ ಅನ್ನೋದನ್ನು ಇವನು ಕ್ವಶನ್ ಕೇಳ್ತಾನೆ. ಒಂದು ಮೋಸವಾದಂಥ ಒಂದು ಕ್ವಶನ್ ಇದು. ಯಾಕೆ ದೇವರೇ ನಾನು ಮಾಡಿದ ತಪ್ಪನ್ನ ಈ ಥರ ಮಾಡಿಬಿಟ್ಟೆ ನೀನು? ಯೋಬನಿಗೆ ಬರೆದ ಪುಸ್ತಕ 10:14, ಜೋಬ್ 10:14. ದೇವ್ರನ್ನ ಯಾವ ಥರ ಯೋಚನೆ ಮಾಡ್ಕೊಂಡು ಅವ್ನು ನೋಡಿ, ಇವನು ನೀನು ಕ್ಷಮಿಸಲ್ಲ, ನೀನು ಗುರಿ ಇಟ್ಟು ಸಾಯಿಸ್ತೀಯ, ನಿನ್ನ ಥರ ಮೋಸವಾದಂಥ ದೇವ್ರು ಇಲ್ಲ. ಇವನು ಇಂಡೈರೆಕ್ಟಿಗೆ ದೇವ್ರನ್ನ ಬೈತಾವನೇ ಅವನೇ. ಯಾಕೆ ಕ್ಷಮಿಸೋದಿಲ್ಲ? ನಾನು ಮಣ್ಣಿಗೆ ಹೋಗಿ ಬಿದ್ದೋಗ್ಬಿಡ್ತೀನಿ, ನಾನು ಮಣ್ಣಲ್ಲಿ ಸೇರಿಬಿಡ್ತೀನಿ, ನಾನು ಹಿಂಗೆ ಆಗ್ಬಿಡ್ತೀನಿ, ಹಂಗೆ ಆಗ್ಬಿಡ್ತೀನಿ. ನೋಡಿ, ಇವನು ದೇವ್ರ ಬಗ್ಗೆ ಹೇಳಿದ್ದೆಲ್ಲ ಉಲ್ಟಾ ಫಲ್ಟಾವನೆ. ಇವನಿಗೆ ದೇವ್ರ ಬಗ್ಗೆ ಒಂದು ಒಳ್ಳೆಯ ಅಭಿಪ್ರಾಯನೇ ಇರಲಿಲ್ಲ. ಆದರೆ ಮತ್ತೆ ರಿಪೆಂಟ್ ಆಗಿ ದೇವರೇ ನಾನು ಮಾತನಾಡಿದ ತಪ್ಪು ಅಂತ ಹೇಳ್ತಾನೆ. ನಾವು ಅದನ್ನು ಗಮನಿಸಬೇಕು. ಅವ್ನಿಗೆ ಅವಾಗ ಬುದ್ಧಿ ಬಂತು, ಅವ್ನಿಗೆ ಲೈಟ್ ಬಂತು. ದೇವರು ಅವನ ಹತ್ರ ವಾದಿಸ್ತಾರೆ, ಅವನೊಂದಿಗೆ ಮಾತಾಡ್ತಾರೆ. ಬಾಪ ಯೋಬನ್ನೇ ಕುಂತ್ಕೊಂಡು ಮಾತಾಡೋಣ ಅಂತ ಕುಂಡ್ರಿಸ್ಕೊಂಡು ಮಾತಾಡ್ತಾರೆ. ಮಾತಾಡ್ಬಿಟ್ಟು ಅವನ್ನ ವಿವರಿಸ್ತಾರೆ ಎಲ್ಲ. ನೀನು ಅಂದ್ಕೊಂಡಿದ್ದೆಲ್ಲ ತಪ್ಪು, ನೀನು ನನ್ನ ಬಗ್ಗೆ ತಿಳ್ಕೊಂಡಿರೋದೆಲ್ಲ ತಪ್ಪು, ನಿನಗೆ ಜ್ಞಾನ ಏನೂ ಇಲ್ಲ, ನಿನಗೆ ಸರಿಯಾಗಿ ಅರ್ಥ ಆಗಿಲ್ಲ ಅಂತ ಹೇಳಿದ ತಕ್ಷಣ ಅವನೇನು ಹೇಳ್ತಾನೆ ಅಂದರೆ, ನನ್ನ ಬಾಯಿ ಮೇಲೆ ನಾನೇ ಏನು ಮಾಡ್ತೀನಿ, ನನ್ನ ಬಾಯಿನ ನಾನೇ ಮುಚ್ಕೊಳ್ತೀನಿ ಅಂತ ಅವನು ಅಲ್ಲಿಂದ ದೇವ್ರ ಮೇಲೆ ಇಟ್ಟಿರುವಂಥ ಲೈಟ್ ಚೇಂಜ್ ಆಗುತ್ತೆ. ಓಕೆನಾ? ಈಗ 10:14 ಓದಿ. ಯೋಬನಿಗೆ ಬರೆದ ಪುಸ್ತಕ 10:14. ದೇವರು ಕಾಯ್ತಾ ಇದ್ರಂತೆ ಇವನು ತಪ್ಪು ಮಾಡೋದಕ್ಕೆ, ಅದಕ್ಕೆ ಇವನ್ನ ಎತ್ಬಿಟ್ರಂತೆ.
ಯಾವ ಟ್ರಾನ್ಸ್ಲೇಷನ್ ಇದು? GNT ಟ್ರಾನ್ಸ್ಲೇಷನಲ್ಲಿ ಏನು ಹೇಳುತ್ತೆ, ಓದಿ ಇನ್ನೊಂದ್ಸತಿ. ಯು ಆರ್ ವಾಚಿಂಗ್ ಟು ಸಿ ಅಂದರೆ ದೇವ್ರು ಕಾಯ್ತಾ ಇದ್ರಂತೆ. ಯು ವಾಸ್ ವಾಚಿಂಗ್ ಅಂತೆ. ಏನಕ್ಕೆ ವಾಚ್ ಮಾಡ್ತಾ ಇದ್ರಂತೆ? ಯು ಕುಡ್ ರೆಫ್ಯೂಸ್ ಟು ಫರ್ಗಿವ್. ಅಂದರೆ ಇವನೇನೋ ತಪ್ಪು ಮಾಡಿದ್ರೆ ಇವನ್ನೆಲ್ಲ ವಾಪಸ್ ತೊಗೊಳ್ಳೋಣ ಅಂತ ಕಾಯ್ತಾ ಇದ್ದಲ್ಲ ನೀನು ಅಂತ ದೇವ್ರ ಹತ್ರ ಕೇಳ್ತಾನೆ. ನೋಡಿ, ಯೋಬನಿಗೆ ದೇವ್ರ ಬಗ್ಗೆ ಎಷ್ಟು ತಿಳುವಳಿಕೆ ಇತ್ತು. ದೇವ್ರು ಒಳ್ಳೆಯವರು ಲೈಟ್ ಇರಲಿಲ್ಲ ಅವನಿಗೆ. ಓ ಮೈ ಗಾಡ್. ಸತ್ಯವೇದ ಹೇಳುತ್ತೆ ನೋಡಿ, ಏಷಾಯನ ಬರೆದ ಪುಸ್ತಕ 53:4 ಓದಿ. ಐಸೈಯ 53:4. ನಿಜವಾದ ರೆವಲೇಷನ್ ಏನು ಗೊತ್ತಾ? ನಮ್ಮ ದ್ರೋಹದ, ನಮ್ಮ ಅಪರಾಧದ ದೆಸೆಯಿಂದ ಆತನು ಬಾಧೆ ಪಟ್ಟನು. ಇದೇ ರೆವಲೇಷನ್. ಆದರೆ ಈ ರೆವಲೇಷನ್ ಯೋಬನಿಗೆ ಇರಲಿಲ್ಲ. ಥ್ಯಾಂಕ್ ಗಾಡ್. ದೇವ್ರಿಗೆ ಸ್ತೋತ್ರ ಹೇಳೋಣ. ನನಗೂ ನಿಮಗೂ ಈ ರೆವಲೇಷನ್ ದೇವ್ರು ಕೊಟ್ಟಿದ್ದಾರೆ. ಸೊ ಯೋಬನ್ ಏನು ಹೇಳ್ತಾನಂದರೆ, ನೀನು ಕ್ಷಮಿಸಲ್ಲ, ನಾನು ತಪ್ಪು ಮಾಡೋದನ್ನೇ ನೀನು ಕಾಯ್ತಾ ಇದ್ದೆ, ಯಾಕಂದರೆ ನನಗೆ ಕ್ಷಮಿಸಬಾರ್ದು ಅಂತ. ಸೊ ಅದನ್ನು ನನ್ನ ಮೇಲೆ ಹಾಕ್ಬಿಟ್ಟು ನನಗಿರೋದನ್ನೆಲ್ಲ ನೀನು ಎತ್ಕೊಂಡ್ಬಿಟ್ಟೆ, ನನ್ನ ಆಸ್ತಿನೆಲ್ಲ ಎತ್ಕೊಂಡ್ಬಿಟ್ಟೆ, ನನ್ನ ಮಕ್ಕಳನ್ನೆಲ್ಲ ಎತ್ಕೊಂಡ್ಬಿಟ್ಟೆ, ಏನು ದೇವ್ರೆ ನೀನು ಹಿಂಗೆ ಅಂತ ದೇವ್ರನ್ನ ಬ್ಲೇಮ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ರೆ. ಆದರೆ ಸತ್ಯವೇದ ಹೇಳುತ್ತೆ, ನಮ್ಮ ಅಪರಾಧಗಳ ದೆಸೆಯಿಂದ, ನಮ್ಮ ದ್ರೋಹಗಳ ದೆಸೆಯಿಂದ ಆತನು ಜಜ್ಜಲ್ಪಟ್ಟನು. ಸೊ ದೇವರು ನಮ್ಮ ಅಪರಾಧಗಳನ್ನೆಲ್ಲ ಹೊತ್ಕೊಂಡು ನಮ್ಮನ್ನು ಕ್ಷಮಿಸ್ಬೇಕು, ನಮ್ಮನ್ನು ಅಪ್ಕೊಬೇಕು, ನನ್ನನ್ನು ತಪ್ಕೊಬೇಕು, ನನ್ನನ್ನು ನಿಮ್ಮನ್ನು ಪ್ರೀತಿ ಮಾಡಬೇಕು ಅನ್ನೋದೇ ದೇವರ ಚಿತ್ತ, ಇದೇ ದೇವರ ಇಷ್ಟ. ಇವಾಗ ನಾವು ಅಂದ್ಕೊತೀವಿ ಇದು ದೇವ್ರು ಮಾಡಿದ್ದು, ಇದು ದೇವ್ರು ಮಾಡಿದ್ದು, ಇದು ದೇವ್ರು ಮಾಡಿದ್ದು. ಎಲ್ಲದಕ್ಕೂ ಮೂಲ, ಎಲ್ಲದಕ್ಕೂ, ಎಲ್ಲ ಕೆಟ್ಟದಕ್ಕೂ ಒಬ್ಬ ಸೈತಾನನು ಮಾತ್ರನೇ. ನೋಡಿ, ಒಂದು ಕಡೆ ನಾವು ನೋಡ್ತೀವಿ, ಟರ್ಕಿ ಕಡೆಯಲ್ಲಿ ಐಸ್ ಕ್ರೀಮ್ ಒಬ್ಬ ಏನು ಮಾಡ್ತಾನೆ ಗೊತ್ತಾ, ಕೋನಲ್ಲಿ ಹಾಕ್ತಾನೆ. ಆ ಕೋನಲ್ಲಿ ಹಾಕ್ಬಿಟ್ಟು ಮಕ್ಕಳು ಕೊಡ್ತಾರೆ. ಅವ್ನು ಹಿಂಗೆ ಅದನ್ನ ಹಿಡಿಯೋಕ್ಕೆ ಬಂದಿದ್ದ ತಕ್ಷಣ ಅವನೇನು ಮಾಡ್ತಾನೆ ಗೊತ್ತಾ, ಹಂಗೆ ಟಕ್ ಅಂತ ಎತ್ತಾರೆ. ಈ ಕಡೆ ಹಂಗೆ ಹಿಡಿಯೋಕ್ಕೆ ಹೋಗ್ತಾರೆ, ಹಿಂಗೆ ಹಿಡಿಯೋಕ್ಕೆ ಹೋಗ್ತಾರೆ. ಅದೇನು ಮಾಡ್ತಾ ಇರ್ತಾರೆ, ತಿರ್ಗಾ ಹಿಂಗೆ ಚೇಂಜ್ ಮಾಡ್ತಾನೆ, ಹಿಂಗೆ ತಿರುಗಿಸ್ತಾನೆ. ಅದು ಅವ್ರ ಕೈಗೆ ಸಿಗೋದಿಲ್ಲ. ಹಿಂಗೆ ಕೊಡೋಕ್ಕೆ ಬಂದಾಗ ಹಿಂಗೆ ಹಿಡಿತಾರೆ, ಮತ್ತು ಬೇರೆ ಖಾಲಿ ಕಪ್ ಮಾತ್ರ ಇರ್ತೈತೆ, ಐಸ್ ಕ್ರೀಮ್ ಮೇಲೆ ಹೊರಟೋಗುತ್ತೆ. ಅಲ್ಲಿ ಹಿಡಿಯೋಕ್ಕೆ ಹೋಗ್ತಾರೆ, ತಿರ್ಗಾ ಹಿಂಗೆ ಮಾಡ್ತಾನೆ, ಹಿಂಗೆ ಮಾಡೋಕ್ಕೆ ಹೋಗ್ತಾನೆ, ಹಿಂಗೆ ಹೋಗುತ್ತೆ. ಆ ಮಕ್ಳಿಗೆ ಟಯರ್ಡ್ ಆಗುತ್ತೆ. ಇದು ಒಂದು ಜೋಕ್ ಥರ ಮಾಡ್ತಾರೆ. ಸೊ ಎಲ್ಲ ಹುಡುಗರು ಮಕ್ಕಳು ಹೋಗಿ ಆ ಐಸ್ ಕ್ರೀಮ್ನ ಹಿಡಿಬೇಕು ಅಂತ ಎಷ್ಟು ಟ್ರೈ ಮಾಡಿದ್ರು ಅವ್ನು ಹಿಂಗೆ ಮಾಡ್ತಾನೆ. ಅವ್ರ ಕೈಗೆ ಹಿಂಗೆ ಹಿಡಿಯೋಕ್ಕೆ ಹೋಗ್ತಾರೆ, ಸಿಕ್ಕೇ ಇಲ್ಲ. ಹುಷಾರಿಗೆ ಒಂದು ಹುಡುಗ ನೋಡ್ತಾನೇ ಇದ್ದ. ಎಲ್ಲರನ್ನೂ ಇವನು ಏಮರ್ಸ್ತಾನೆ ಅವನಲ್ಲ ಅಂದ್ಬಿಟ್ಟು ಇವನು ಹೋಗ್ತಾನೆ. ನೆಕ್ಸ್ಟು ಇವನು ಹೋಗಿ ಹಿಡಿಬೇಕು ಅಂತ ಇವನೇನು ಮಾಡ್ತಾನೆ ಗೊತ್ತಾ, ಐಸ್ ಕ್ರೀಮ್ನ ಹಿಂಗೆ ಮಾಡ್ತಾ ಇದ್ನಲ್ಲ, ಐಸ್ ಕ್ರೀಮ್ ಹಿಡ್ದಿಲ್ಲ. ಹೋಗಿದ ತಕ್ಷಣ ಅವ್ನ ಕೈ ಹಿಡ್ಕೊಂಬಿಟ್ಲಂತೆ. ಐಸ್ ಕ್ರೀಮ್ ಹಿಡಿದ್ರೆ ತಾನೇ ಕೈಗೆ ಸಿಗಲ್ಲ. ಸ್ಟ್ರೈಟಿಗೆ ಹೋಗಿ ನೆಟ್ಟಿಗೆ ಅವ್ನ ಕೈ ಹಿಡ್ಕೊಂಬಿಟ್ಲಂತೆ. ಅವ್ನ ಕೈ ಇಟ್ಕೊಂಡು ಐಸ್ ಕ್ರೀಮ್ ಎತ್ಕೊಂಡ್ಲಂತೆ. ಆ ರೀತಿ ಎಲ್ಲ ಲಾಸ್ಗೆ ಹಿಂದೆ, ಎಲ್ಲ ಕಾಯಿಲೆ ಹಿಂದೆ, ಎಲ್ಲ ನಷ್ಟದ ಹಿಂದೆ ಸೈತಾನನಿದ್ನಲ್ಲ, ಅದನ್ನ ಹಿಡ್ಕೊಂಬಿಡೋಣ. ಹೇಳೋಣ, ಯೇಸುವಿನ ನಾಮದಲ್ಲಿ ನನಗೆ ವಿರೋಧವಾಗಿ, ನನ್ನ ಕುಟುಂಬಕ್ಕೆ ವಿರೋಧವಾಗಿ, ನನ್ನ ಫೈನಾನ್ಸ್ಗೆ ವಿರೋಧವಾಗಿ, ನನ್ನ ಬಿಸ್ನೆಸ್ಗೆ ವಿರೋಧವಾಗಿ ಕ್ರಿಯೆ ಮಾಡಿದಂಥ ಎಲ್ಲ ಕ್ರಿಯೆಗಳು ಇವತ್ತು ಯೇಸುವಿನ ನಾಮದಲ್ಲಿ ಲಯ ಆಗಲಿ. ಐ ಕಮಾಂಡ್ ಇನ್ ದ ನೇಮ್ ಆಫ್ ಜೀಸಸ್. ಲೆಟ್ ಮನಿ ಕಮ್ ಇನ್ ದ ನೇಮ್ ಆಫ್ ಜೀಸಸ್. ಆಶೀರ್ವಾದಗಳು ಬರಲಿ, ಆಮೇಲೆ ಸಂತೋಷ ಬರಲಿ, ಸಮಾಧಾನ ಬರಲಿ ಅಂತ ಯೇಸುವಿನ ನಾಮದಲ್ಲಿ ನಾವು ಹೇಳೋಣ. ಮತ್ತು ದೇವರು ಯಾಕೆ ಯೋಬನ ಜೀವಿತದಲ್ಲಿ ಇದನ್ನು ಅನುಮತಿಸಿದ್ರು? ದೇವರು ಸೈತಾನನಿಗೆ ಪರ್ಮಿಷನ್ ಕೊಟ್ಟಿದ್ದಕ್ಕೆ ಕಾರಣ ಏನು? ಯೋಬನ ಬರೆದ ಪುಸ್ತಕ 3ನೇ ಅಧ್ಯಾಯ 25ನೇ ವಾಕ್ಯ. ದ ಬುಕ್ ಆಫ್ ಜೋಬ್ ಚಾಪ್ಟರ್ 3:25. ನನಗೆ ಭಯವು ಹುಟ್ಟಿದೊಡನೆಯೇ ಆಪತ್ತು ಸಂಭವಿಸಿತು. ನೋಡಿ, ಯೋಬನ ಒಂದು ಸ್ಟೇಟ್ಮೆಂಟ್ ಹೇಳ್ತಾನೆ, ನಾನು ಯಾವುದಕ್ಕೆ ಭಯಪಟ್ಟನೋ ಅದೇ ನನ್ನ ಲೈಫಲ್ಲಿ ಬಂದಿದ್ದು. ನಾವು ಒಂದನ್ನು ಮಾತ್ರ ಹೇಳ್ತೀನಿ, ಚೆನ್ನಾಗಿ ಕೇಳಿ. ಸೈತಾನನು ಪಾಪ ಮಾಡೋರ ಮುಖಾಂತರನೂ ಕೆಲಸ ಮಾಡಲ್ಲ, ಭಯ ಪಡೋರ ಮುಖಾಂತರನೇ ಕೆಲಸ ಮಾಡೋದು. ನೀನು ಪಾಪ ಮಾಡಿಬಿಟ್ರು ಅವ್ನು ನಿನ್ನ ಹತ್ರ ಬರೋಲ್ಲ. ಆದರೆ ಯಾರು ಭಯ ಪಡ್ತಾ ಇದ್ದಾರೋ ಅವನಿಗೆ ಟಾರ್ಗೆಟ್. ಅದಕ್ಕೆ ಯೇಸು ಸ್ವಾಮಿ ಹೇಳ್ತಾರೆ, ಭಯಪಡಬೇಡ. ಅವಾಗ ಹೇಳ್ತಾರೆ, ನಾನೇ ನಿನ್ನೊಂದಿಗಿದ್ದೀನಿ, ಭಯಪಡಬೇಡ. ನೋಡಿ, ಇವತ್ತು ನಮಗೆ ಒಂದು ಭಯ ಯಾವಾಗಲೂ ಕಾಡ್ತಾ ಇರ್ತೈತೆ. ಏನಾದರೂ ಆಗ್ಬಿಡುತ್ತೇನೋ, ಏನಾದರೂ ನಡೆದುಬಿಡುತ್ತೇನೋ, ಕಾಯಿಲೆ ಬಂದುಬಿಡುತ್ತೇನೋ, ಲಾಸ್ ಆಗಿಬಿಡುತ್ತೇನೋ, ಏನಾದರೂ ಅಪಾಯ ಬಂದುಬಿಡುತ್ತೇನೋ. ನೋಡಿ, ಈ ಭಯ ನಮ್ಮ ಒಳಗಡೆ ಇದೇ ಇದೆ. ಇವತ್ತು ಈ ಸತ್ಯ ನಿಮಗೆ ಧೈರ್ಯನ ತೊಗೊಂಬರಲಿ ಯೇಸುವಿನ ನಾಮದಲ್ಲಿ. ಸೊ ಯೋಬನ ಲೈಫಲ್ಲಿ ಅವನು ಯಾವುದನ್ನು ಎದುರು ನೋಡಿದ್ನ ಅದೇ ಬಂತು. ಸೊ ಇವನು ಭಯಪಟ್ಟಿದ್ದಕ್ಕೆ ಇವನಿಗೆ ಡೋರ್ ಓಪನ್ ಆಯಿತು. ಅವನೇ ಹೇಳ್ತಾನೆ, ನಾನೇನು ಭಯಪಟ್ಟನೋ ಅದೇ ನನ್ನ ಲೈಫಲ್ಲಿ ನಡೀತು. ಏನು ಭಯಪಟ್ಟ ನೋಡೋಣ ಬನ್ನಿ.
ಸುಮ್ಮನೆ ಏನೋ ಒಂದು ಹೇಳಿ ಮುಗಿಸ್ಬಿಡ್ಬಾರ್ದು. ವಿ ಶುಡ್ ಗೋ ಫಾರ್ ದ ಟೀಚಿಂಗ್. ಯೋಬನಿಗೆ ಬರೆದ ಪುಸ್ತಕ 1ನೇ ಅಧ್ಯಾಯ 3ರಿಂದ ಓದೋಣ. ಯೋಬನು ಬೆಳಿಗ್ಗೆ ಎದ್ದು ಪ್ರೇಯರ್ ಮಾಡೋ ಒಂದು ಅಭ್ಯಾಸ ಇತ್ತು ಯೋಬನಿಗೆ. ಆಲ್ವೇಸ್ ಈ ಯೂಸ್ ಟು ಪ್ರೇ. ಪ್ರಾರ್ಥನೆ ಮಾಡೋನ್ಗೆ ಇಷ್ಟು ಶೋಧನೆ ಬರಬೇಕು ಅನ್ನೋದು ನಮ್ಮ ಮೈಂಡಲ್ಲಿ ಇರುತ್ತಲ್ವ. ನೋಡೋಣ ಬನ್ನಿ. ಯೋಬನು ಭಾಳ ಶಿಸ್ತುಳ್ಳ ಮನುಷ್ಯ. ಇವನಿಗೆ ಬಂದ್ಬಿಟ್ಟು ಬೆಳಿಗ್ಗೆ ಎದ್ದೇಳಬೇಕು, ಪ್ರೇಯರ್ ಮಾಡಬೇಕು ಎಲ್ಲ ಇತ್ತು. ಆದರೆ ಇವನ ಮೈಂಡಲ್ಲಿ ಏನಿತ್ತು ಗೊತ್ತಾ? ಡೈಲಿ ಮಕ್ಕಳು ಏನಾದ್ರು ತಪ್ಪು ಮಾಡಿರ್ತಾರ. ತಪ್ಪು ಮಾಡಿದ್ರೆ ದೇವರು ಇವತ್ತು ನಮ್ಮ ಮಕ್ಕಳನ್ನ ಹೊಡೆದು ಬಿಡ್ತಾರ. ಒಂದು ವೇಳೆ ದೇವ್ರ ಕೋಪ ಇವ್ರ ಮೇಲೆ ಬಂದು ಇವ್ರನ್ನ ಸಾಯಿಸ್ಬಿಡ್ತಾರ. ಇದಕ್ಕಾಗಿ ಅವನು ಬೆಳಿಗ್ಗೆ ಎದ್ದೇಳ್ತಾ ಇದ್ದ. ನೋಡಿ, ಇಂಗ್ಲೀಷಲ್ಲಿ ಇನ್ನೊಂದು ಟ್ರಾನ್ಸ್ಲೇಷನ್ ಇದೆ. Message translation. His sons used to take turns hosting parties in their homes. ಪಾರ್ಟೀಸ್. ಮಕ್ಕಳು ಯಾವಾಗಲೂ ಪಾರ್ಟಿಯಲ್ಲಿ ಇರೋದ್ರಿಂದ ಯೋಬನಿಗೆ ಡೈಲಿ ಭಯ ಬಂದ್ಬಿಡ್ತು. ಏನಪ್ಪ, ನಮ್ಮ ಮಕ್ಕಳು ಡೈಲಿ ಪಾರ್ಟಿ ಮಾಡ್ತಾವ್ರೆ, ಈ ಪಾರ್ಟಿ ಏನಾದರೂ ಎತ್ಬಿಟ್ರೆ ನಮ್ಮ ಮಕ್ಕಳನ್ನ ಎತ್ಗಿತ್ಬಿಟ್ರೆ ನಮ್ಮ ಮಕ್ಕಳನ್ನ ಹಿಂಗೆ ಅಂದ್ಬಿಟ್ಟು ಈ ಪಾರ್ಟಿ ಮಾಡೋದ್ರಿಂದ ಯೋಬನಿಗೆ ಭಯ ಇತ್ತು. ನಮ್ಮ ಮಕ್ಕಳನ್ನ ದೇವ್ರಿಗೆ ಇವ್ರ ಮೇಲೆ ಕೋಪ ಇರುತ್ತೆ, ಒಂದು ದಿವಸ ದೇವ್ರು ಇವ್ರನ್ನ ಹೊಡಿತಾರೆ. ಮಕ್ಕಳೆಲ್ಲ ಖುಷಿಯಾಗಿದ್ರಂತೆ, ಅಲ್ಲಲ್ಲೇ ಪಾರ್ಟಿ ಸಂತೋಷ. ಈ ಯೋಬ್ರು ನೋಡಿ, ನಮ್ಮ ಮಕ್ಕಳು ಇಷ್ಟು ಖುಷಿಯಾಗವ್ರಲ್ಲ, ದೇವ್ರು ಸಾಯಿಸ್ಬಿಡ್ತಾರೆ. ಅಂದರೆ ನಾವು ಖುಷಿಯಾಗಿದ್ದರೆ ದೇವ್ರು ಸಾಯಿಸ್ಬಿಡ್ತಾರೆ, ನಾವು ಸಂತೋಷವಾಗಿದ್ದರೆ ದೇವ್ರಿಗೆ ಇಷ್ಟ ಇಲ್ಲ ಅನ್ನೋದು ಯೋಬನ ಮೈಂಡಲ್ಲಿತ್ತು. ಭಯ ನೋಡಿ, ನಾವೊಂದು ಹೇಳ್ತೀನಿ, ಭಯದಿಂದ ಬರೋದೇ ಎಲ್ಲ ಪಾಪನು. ಇವಾಗ ಲವ್ ಮಾಡೋದು ಅಷ್ಟೇ ನೋಡಿ. ಈ ಹುಡುಗನ ಬಿಟ್ಬಿಟ್ರೆ ನನ್ನ ಲೈಫ್ ಅಷ್ಟೇ, ಈ ಹುಡುಗಿನ ಬಿಟ್ಟರೆ ನನ್ನ ಲೈಫೇ ಅಷ್ಟೇ ಅಂದರೆ ಇವ್ರ ಒಳಗಡೆ ಭಯ. ನನ್ನ ಲೈಫಲ್ಲಿ ಇನ್ನೂ ಫ್ಯೂಚರಲ್ಲಿ ನನಗೆ ಇನ್ನೂ ಬೇರೆ ಯಾರಾದರೂ ಸಿಗ್ತಾರೋ ಇಲ್ವೋ ಗೊತ್ತಿಲ್ಲ, ಸರಿ ಇಟ್ಕೊಂಡಿರೋದನ್ನೇ ನಾವೇನು ಮಾಡಬೇಕು, ಬಿಡಬಾರ್ದು ಅಂತ ಅವ್ರಿಂದೇನೇ ಮೆಸೇಜ್ ಮಾಡಿಕೊಂಡು, ಅವ್ರಿಂದೇನೇ ಹೋಗಿ ಫಾಲೋ ಮಾಡಿಕೊಂಡು, ಅವರಿಂದೇನೇ ನಾವು ಬೀಳ್ತಾ ಇರೋದೇನು ಗೊತ್ತಾ? ದೇವ್ರು ನನಗೆ ಅಂತ ಒಂದು ಫ್ಯೂಚರ್ ಇಟ್ಟಿದ್ದಾರೆ ಅನ್ನೋ ನಂಬಿಕೆ ಇಲ್ಲದೆ ಇರೋರೆ ಲವ್ ಮಾಡೋದೆ. ಸೊ ಲವ್ ಮಾಡೋದಕ್ಕೆ ಇನ್ನೊಂದು ಗುರುತು ಏನಂದರೆ, ದೇವ್ರು ನನಗೊಂದು ಇಟ್ಟಿರ್ತಾರೆ ನೋಡಿ, ಇವ್ರು ಬಿಟ್ಬಿಡ್ತೀನಿ ಅಂದರೆ ಇವ್ರು ಬಿಡಲ್ಲ. ಬೇಡ, ಪ್ಲೀಸ್ ನೀನಿಲ್ಲೇ ನಾನಿಲ್ಲ, ನೀನೆಲ್ಲೋ ನಾನಲ್ಲೇ, ಆಮೇಲೆ ಈ ಲೋಕನೇ ನೀನೇ. ಇದೆಲ್ಲ ಯಾಕೆ ಗೊತ್ತಾ? ನೀನಿಲ್ಲ ನಾನು ಸತ್ತೋಗ್ತೀನಿ, ನನ್ನ ಪ್ರಾಣ ನೀನೇ, ನನ್ನ ಉಸಿರು ನೀನೇ, ಹಿಂಗೆ ಅಂದ್ಬಿಟ್ಟು ಅವ್ರ ಹಿಂದೇನೇ ಹಠಾಡ್ಸ್ಕೊಂಡು ಹೋಗೋದೇನು ಗೊತ್ತಾ? ಅದಕ್ಕಿಂತ ಒಂದು ಬೆಸ್ಟ್ ಲೈಫ್ ದೇವ್ರು ಇಟ್ಟಿದ್ದಾರೆ ಅಂತ ಜ್ಞಾನ ಅವ್ರಿಗೆ ಇಲ್ಲದೆ ಇರೋದ್ರಿಂದ ಅದರಿಂದನೇ ಹೋಗಿ ಇಟ್ಕೊಂಡು ಕುಂತಿರೋದು. ಹಂಗಾರೆ ಎಲ್ಲರಿಗೂ ಕ್ವಶನ್, ಪಾಸ್ಟರ್ ಲವ್ ಮಾಡೋದು ತಪ್ಪು ಅಂತ ನಾನು ಹೇಳಿಲ್ಲ. ಕೆಲವರು ಹೇಳ್ತಾರೆ, ಪಾಸ್ಟರ್ ದೇವ್ರು ತೋರಿಸಿದ್ದು ಅದಕ್ಕೆ ಲವ್ ಮಾಡ್ತಾಯಿದ್ದೀನಿ ಅಂತ. ನೋಡಿ, ಲೋಕದವರೇ ಹೇಳ್ತಾರೆ ಲವ್ ಅಂದರೆ ಏನ, ಲೋಕದವ್ರು ಹೇಳ್ತಾರೆ ಲವ್ ಅಂದರೆ ನೋವು. ಇಲ್ಲ ಪಾಸ್ಟರ್, ದೇವ್ರು ಹೇಳಿದರೆ ಓಕೆ. ಕೆಲವರು ಹೇಳ್ತಾರೆ, ಪಾಸ್ಟರ್ ನನಗೆ ಈ ಹುಡುಗನ ದೇವ್ರು ತೋರಿಸಿದ್ರು ಅಂತ, ಆದರೆ ಆ ಹುಡುಗನಿಗೆ ಹೇಳಿರಲ್ಲ ಈ ಹುಡುಗಿನೇ ಅಂತ. ದೇವ್ರು ಹೇಳಿದರೆ ಎರಡು ಕಡೆನೂ ಹೇಳಿರ್ಬೇಕಲ್ವಾ? ಸರಿ, ಓಕೆ, ಇವಾಗ ನಮ್ಗೆ ಆ ಟಾಪಿಕ್ ಬೇಡ. ಆ ಸಬ್ಜೆಕ್ಟ್ಗೆ ಹೋದರೆ ಪಾಸ್ಟರ್ ಲವ್ ಮಾಡೋದು ಹೆಂಗೆ, ನಾನು ಲವ್ ಮಾಡ್ತಾಯಿದ್ದೀನಿ, ಬಿಟ್ಬಿಡ್ಲಾ, ಇಟ್ಕೊಳ್ಳೋಣ, ಇವಾಗ ಅದೆಲ್ಲ ಬೇಡ. ಇವಾಗ ಅದೆಲ್ಲ ಬೇಕಾದ್ರೆ ನಾವು ಆಮೇಲೆ ನೋಡ್ಕೊಳ್ಳೋಣ. ಆದರೆ ಒಂದು ನಾವು ಅರ್ಥ ಮಾಡ್ಕೊಬೇಕು, ಈ ಲವ್ ಮಾಡ್ತೀನಿ ಅನ್ನೋದನ್ನು ಎಲ್ಲೋ ಒಂದು ಕಡೆ ಒಂದು ಭಯನೇ. ನಮ್ಗೆ ಇವ್ರು ಇಲ್ಲ, ಈ ಹುಡುಗ ಇಲ್ಲ, ಈ ಹುಡುಗಿ ಇಲ್ಲ ಅಂದರೆ ನಮ್ಗೆ ಇನ್ನೊಂದು ಲೈಫ್ ಇಲ್ಲ ಅನ್ನೋ ಭಯ ಎಲ್ಲೋ ಒಂದು ಕಡೆ ಇದೆ. ಒಂದು. ಎರಡನೇದು, ಇವತ್ತು ಕಳ್ತನಗಳು ಯಾಕೆ ಆಗೋದು ಹೇಳಿ? ಅಲ್ಲಲ್ಲಿ ಕಳ್ತನ ಮಾಡ್ತಾರಲ್ಲ, ನಮ್ಮ ಕೈಯಲ್ಲಿ ದುಡಿಯೋಕ್ಕಾಗಲ್ಲ, ಸರಿ ಬೇಗ ಕಳ್ತನ ಮಾಡಿಬಿಡೋಣ, ಲೈಫಲ್ಲಿ ಸೆಟ್ಲಾಗೋಣ. ಸೊ ಕಳ್ತನ ಬರೋದು ಭಯದಲ್ಲೇ. ನೆಕ್ಸ್ಟ್ ಮರ್ಡರ್, ಕೊಲೆ ಮಾಡೋದು ಏನಕ್ಕೆ? ಹೆಂಗಾದ್ರೂ ಮೇಲಕ್ಕೆ ಬಂದುಬಿಡ್ಬೇಕು, ಆಮೇಲೆ ನಮ್ಮ ಕೈಯಲ್ಲಿ ಕುಂತ್ಕೊಂಡು ತಿನ್ನೋಕ್ಕಾಗಲ್ಲ, ವಯಸ್ಸಾಗಿದ್ದ ಮೇಲೆ ನಮಗೆ ದುಡಿಯೋಕ್ಕಾಗಲ್ಲ, ದೇವ್ರು ಕೊಡ್ತಾರೆ ಅನ್ನೋ ನಂಬಿಕೆ ಇಲ್ಲ, ಕೊಲೆ ಆದರೂ ಮಾಡಿ ನಾವು ಹೇಗಾದರೂ ಮೇಲೆ ಬಂದುಬಿಡೋಣ ಅಂತ. ಸೊ ಏಮಾರಿಸೋದು, ಸುಳ್ಳು, ಕೊಲೆ, ಇದೆಲ್ಲ ಲೋಕದಲ್ಲಿ ನಡೀತಾ ಇರೋದು. ಎಲ್ಲೋ ಒಂದು ಕಡೆ ಮನುಷ್ಯ ಭಯಪಡ್ತಾನೆ. ಯಾಕೆ ಇನ್ನೊಬ್ರನ್ನ ಏಮಾರಿಸ್ಬೇಕು, ಇನ್ನೊಬ್ರು ತಲೆ ಮೇಲೆ ಟೋಪಿ ಹಾಕ್ಬೇಕು? ಏನಕ್ಕೆ?
ಯಾಕಂದರೆ ಇವತ್ತು ದುಡ್ಡು ಬಿಟ್ಟುಬಿಟ್ರೆ ನಾಳೆ ಸಿಗಲ್ಲ. ಇವತ್ತು ಲಾಟ್ರಿ ಇದ್ದಂಗೆ ಇವತ್ತೇ ಸಂಪಾದನೆ ಮಾಡಿಬಿಡ್ಬೇಕು. ಅದಕ್ಕೆ ಅವ್ನು ಏಮಾರಿಸಿ ಆದರೂ ನಾವೇನು ಮಾಡಿಬಿಡೋಣ, ದುಡ್ಡನ್ನ ಹೆಂಗಾದ್ರೂ ತೊಗೊಳ್ಳೋಣ. ನೋಡಿ, ದೇವ್ರ ಮೇಲೆ ನಂಬಿಕೆ ಇರೋನು ಲಾಸ್ ಆದರೂ ಬಿಟ್ಟುಬಿಡ್ತಾನೆ. ಬಿಡು, ನಾನು ದೇವ್ರು ಕೊಡ್ತಾರೆ. ಜಗಳ ಮಾಡೋಕ್ಕೆ ಹೋಗಲ್ಲ, ತುಂಬ ಟೆನ್ಷನ್ ತಲೆ ಹೊಡ್ಕೊಳಕ್ಕೆ ಹೋಗಲ್ಲ. ಹೋಯ್ತಾ ಹೋಗಲಿ ಬಿಡು, ಇದಿಲ್ಲ ಅಂದರೆ ಏನು, ಇನ್ನೊಂದು ದೇವ್ರು ಕೊಡ್ತಾರೆ. ಆಮೇಲೆ ಅದಕ್ಕೆ ಒಂದು ಸೇವಕರು ಈ ರೀತಿ ಹೇಳಿದ್ರು. ಒಂದು ಭಾಳ ವರ್ಷಗಳಿಂದ ಪ್ರಾರ್ಥನೆ ಮಾಡಿ ಒಂದು ಕಾಸ್ಟ್ಲಿ ಕಾರ್ ತೊಗೊಬೇಕು ಅಂತ ಅವ್ರು ಪ್ರೇಯರ್ ಮಾಡಿ ಒಂದು ಕಾರ್ ತೊಗೊಂಡ್ರಂತೆ. ಹೌದು, ದೇವ್ರು ಹೇಳಿದ್ರಂತೆ, ಆಯ್ತಪ್ಪ ನಾನು ನಿನಗೆ ಕೊಡ್ತೀನಿ ಅಂತ. ಆ ಕಾರಲ್ಲಿ ಹೋಗ್ತಾ ಇರಬೇಕಾದ್ರೆ ಟ್ರಾಫಿಕಲ್ಲಿ ಇನ್ನೊಬ್ಬ ಬಂದ್ಬಿಟ್ಟು ಕಾರ್ನ ಗೀಚ್ಕೊಂಡು ಹೋಗ್ಬಿಟ್ನಂತೆ. ಫುಲ್ ಮಾರ್ಕ್ ಬಿದ್ದುಬಿಡ್ತು. ಅವಾಗ ತಾನೇ ಹೊಸ್ದಾಗಿ ತೊಗೊಂಡಿರೋ ಗಾಡಿ, ಮಾರ್ಕ್ ಬಿದ್ದರೆ ಹೆಂಗಿರ್ತೈತೆ ನೋಡಿ. ಹೊಸ ಗಾಡಿ ಅಂದರೆ ನಾವು ಬೆಳಿಗ್ಗೆ ಎದ್ದು ನೋಡ್ತಾ ಇರ್ತೀವಿ, ಒರೆಸ್ತಾ ಇರ್ತೀವಿ ಒಂದು ಸ್ವಲ್ಪ ತಿಂಗಳು. ಅದು ಹೊಸ ಗಾಡಿ ಅಂದರೆ ಅದು ಹೊಸ ಹೆಂಡತಿ ಬಂದಂಗೆ. ಅದು ಕೆಲವರಿಗೆ ಬೆಳಿಗ್ಗೆ ಎದ್ದೊಳೋದು, ನೋಡೋದು, ರೆಡಿ ಮಾಡೋದು, ಅದನ್ನು ಕ್ಲೀನ್ ಮಾಡೋದು, ಇದನ್ನೆಲ್ಲ ಮಾಡ್ತಾ ಇರ್ತಾರೆ. ಸ್ವಲ್ಪ ದಿವಸ ಆದಮೇಲೆ ಬಿಟ್ಬಿಡ್ತಾರೆ. ಆದರೆ ಈ ಹೊಸ ಕಾರ್ ತೊಗೊಂಡಿದ್ದ ತಕ್ಷಣ ಒಂದು ಗೀಚು ಅದ್ರ ಮೇಲೆ ಬಿದ್ದುಬಿಟ್ರೆ ಹೆಂಗಿರ್ತೈತೆ, ತುಂಬ ಬೇಜಾರಾಗೋಯ್ತು. ಆವಾಗ ಒಂದು ಸಿಗ್ನಲಲ್ಲಿ ಯಾರೋ ಒಬ್ಬ ಬಂದ್ಬಿಟ್ಟು ಒಂದು ಗೀಚ್ ಎಳ್ದುಬಿಟ್ಟ, ಮಾರ್ಕ್ ಬಿದ್ದುಬಿಡ್ತು. ಇವ್ರಿಗೆ ಫುಲ್ ಟೆನ್ಷನ್. ಯಾಕಂದರೆ ಕಾಸ್ಟ್ಲಿ ಕಾರ್ ಬೇರೆ, ಇಷ್ಟು ದುಡ್ಡು ಕೊಟ್ಟು ತೊಗೊಂಡಿದ್ದೀನಿ, ಇವನು ಈ ಥರ ಗೀಚ್ಬಿಟ್ನಲ್ಲ ಅಂದ್ಬಿಟ್ಟು ಕಾರ್ ತೊಗೊಂಡು ಕಾರ್ ಡೋರ್ ಓಪನ್ ಮಾಡಿ ಅವ್ನು ಭಯಕ್ಕೆ ಅಂತ ಹೋದ್ರಂತೆ. ಆವಾಗ ಹೋಲಿ ಸ್ಪಿರಿಟ್ ಮಾತಾಡ್ರಂತೆ ಅವ್ರ ಹತ್ರ, ಒಂದು ನಿಮಿಷ ಇರೋ ಅಂತ. ಏನು ದೇವ್ರೆ ಅಂತ, ನಿನಗೆ ಈ ಕಾರ್ ಕೊಟ್ಟಿದ್ಯಾರು? ನೀನೇ ದೇವ್ರೆ. ಅದು ಗೀಚಿದ್ರೆ ನಾನು ಇನ್ನೊಂದು ಕೊಡಲ್ವಾ ನಿನಗೆ? ಇಲ್ಲ, ಅದು ಹೊಡೆದೋದ್ರು ನಾನು ನಿನಗೆ ಬೇರೆ ಕೊಡಲ್ವಾ? ಇದು ಕೊಟ್ಟಿದ್ಯಾರು ನಿನಗೆ? ನೀನೇ ದೇವ್ರೆ. ಗೀಚಿದ್ರೆ ಆಯ್ತು ಬಿಡು. ಇಮಿಡಿಯೇಟ್ಲಿ ಡೋರ್ ಹಾಕೊಂಡು, ದೇವರೇ ಸ್ತೋತ್ರಪ್ಪ, ಈ ಕಾರ್ ಕೊಟ್ಟಿದ್ದು ನೀನು, ಅದ್ರಲ್ಲಿ ಗೀಚು ಬಿದ್ರೂ ಅದು ಹಾಳಾದ್ರೂ ಇನ್ನೊಂದು ನೀನು ಕೊಡ್ತೀಯ. ಸೊ ದೇವರೇ ಕೊಡೋದು ಅಂದಮೇಲೆ ನಾವು ಇನ್ನೊಬ್ಬರ ಹತ್ರ ಜಗಳ ಮಾಡೋಕ್ಕೆ ಹೋಗಲ್ಲ, ಇನ್ನೊಬ್ಬರನ್ನ ಏಮಾರ್ಸೋಕ್ಕೆ ಹೋಗಲ್ಲ. ನಾವು ಬಿಟ್ಬಿಡ್ತೀವಿ. ಓಕೆ, ಲೀವ್, ಗಾಡ್ ಈಸ್ ದೇರ್, ದೇವ್ರು ಕೊಡ್ತಾರೆ ನನಗೆ ಅನ್ನೋ ನಂಬಿಕೆ ಇರೋರು ಅಲ್ಲಿ ಇಲ್ಲಿ ಜಗಳ ಮಾಡೋಕ್ಕೆ ಹೋಗೋದಿಲ್ಲ. ಹೋಯ್ತಾ, ನೋ ಪ್ರಾಬ್ಲಮ್. ಈ ಕಾರ್ ಹೋದರೆ ಇನ್ನೊಂದು ಕೊಡ್ತಾರೆ. ಪ್ರೈಸ್ ಲಾರ್ಡ್. ಸೊ ದೇವ್ರು ಕೊಡ್ತಾರೆ. ಸೊ ದೇವ್ರ ಮೇಲೆ ನಂಬಿಕೆ ಇಡೋರು ಯಾವುದ್ರ ಬಗ್ಗೆನೂ ಚಿಂತೆ ಮಾಡಲ್ಲ, ಅವ್ರಿಗೆ ಟೆನ್ಷನ್ನೇ ಇಲ್ಲ. ಒಂದು ಕೆಲಸ ಹೋಯ್ತಾ, ಈ ಕೆಲಸ ಇಲ್ವಾ, ಇನ್ನೊಂದು ಕೊಡ್ತಾರೆ. ಬಿಸ್ನೆಸ್ ಪಾಸ್ಟರ್ ಲಾಸ್ ಆಯಿತು, ಹೋಗ್ಲಿ ಬಿಡಿ, ಇನ್ನೊಂದು ಕೊಡ್ತಾರೆ. ಪಾಸ್ಟರ್ ಹೆಂಡ್ತಿ ಗಲಾಟೆ, ಇನ್ನೊಂದು ಕೊಡ್ತಾರೆ ಅಂತ ಹೇಳಲ್ಲ. ಆಮೇಲೆ ಈಗ ಯೋಬನ ಜೀವಿತದಲ್ಲಿ ಇವನು ಪ್ರೇಯರ್ ಏನಕ್ಕೆ ಬೆಳಿಗ್ಗೆ ಎದ್ದು ಅಂದರೆ, ನಾಟ್ ಬಿಕಾಸ್ ಆಫ್ ಲವ್ ಆನ್ ಗಾಡ್. ಈಗ ದೇವ್ರ ಮೇಲೆ ಪ್ರೀತಿ ಅನ್ನೋದ್ರಿಂದ ಇವನು ಪ್ರೇಯರ್ ಮಾಡಿಲ್ಲ, ಇವ್ರ ಮಕ್ಕಳನ್ನ ದೇವ್ರು ಹೊಡೆದ್ಬಿಡ್ತಾರೆ ಅನ್ನೋ ಭಯ. ಇವತ್ತು ನೋಡಿ, ನಾವು ಯಾಕೆ ಅಮಾವಾಸ್ಯೆ ಪ್ರೇಯರ್ ಮಾಡ್ತೀವಿ? ಎಲ್ಲರೂ ರಾತ್ರಿ ಕುಂತ್ಕೊಂಡು ಅಮಾವಾಸ್ಯೆ ದಿವಸ ಯೇಸು ನಾಮದಲ್ಲಿ ಎಲ್ಲ ಕ್ರಿಯೆಗಳು. ಯಾಕತ್ತ ಇವ್ರು ಪ್ರೇಯರ್ ಮಾಡಿಲ್ಲ ಅಂದರೆ ಸೈತಾನ ಅವ್ರನ್ನ ಅಟ್ಯಾಕ್ ಮಾಡ್ತೈತೆ ಅನ್ನೋ ಭಯ. ನೈಟ್ ಪ್ರೇಯರು, ಬೆಳಿಗ್ಗೆ ಎದ್ದು ಪ್ರೇಯರ್ ಮಾಡೋದು, ಸಾಯಂಕಾಲದೊತ್ತು ಪ್ರೇಯರ್ ಮಾಡೋದು, ಶುಕ್ರವಾರ ಪ್ರೇಯರ್ ಮಾಡೋದು, ಅಮಾವಾಸ್ಯೆ ಪ್ರೇಯರ್ ಮಾಡೋದು, ಎಲ್ಲ ಪ್ರೇಯರ್ಗಳು ಏನಕ್ಕೆ? ಭಯದಲ್ಲೇ ಹೊರತು ಯಾವ ಪ್ರೇಯರು ಪ್ರೀತಿಯಲ್ಲಿ ಇಲ್ಲ. ನಾನೇನೇನು ಹೇಳ್ತೀನಿ ಅಂದರೆ, ಯಾವ ಪ್ರೇಯರ್ ಮಾಡಿದ್ರು ನೀವು ಪ್ರೀತಿಯಲ್ಲಿ ಮಾಡಿದೆ, ಭಯದಲ್ಲಿ ಮಾಡಿದ್ರೆ ಪ್ರಯೋಜನವೇ ಇಲ್ಲ. ಕೆಲವರು ನೋಡಿ ದೀಕ್ಷಾಸನ ತೊಗೊಳಕ್ಕೆ ಭಯಪಡ್ತಾರೆ. ಪಾಸ್ಟರ್ ನಾನು ಸರಿಯಾಗಿದ್ಮೇಲೆ ನಾನು ದೀಕ್ಷಾಸನ ತೊಗೊಳ್ತೀನಿ ಅಂತ. ನಾನೇನು ಹೇಳ್ತೀನಿ ಅಂದರೆ, ಸರಿ ಹೋಗಿದ್ಮೇಲೆ ದೀಕ್ಷಾಸನ ಅಲ್ಲ, ಸರಿ ಹೋಗೋದಕ್ಕಾಗಿಯೇ ದೀಕ್ಷಾಸನ. ದೇವ್ರು ನನ್ನ ಸರಿ ಮಾಡ್ತಾರೆ ಅನ್ನೋ ಭರವಸೆ, ಆ ನಂಬಿಕೆಯಲ್ಲಿ ನಾವು ದೀಕ್ಷಾಸನ ತೊಗೊಬೇಕು. ನೋಡಿ, ಈ ಐಕ್ಯ, ಪ್ರೀತಿ, ನೀತಿ ಇದೆಲ್ಲ ದೇವರು ನಮ್ಮೊಳಗಡೆನೇ ಇಟ್ಟಿದ್ದಾರೆ. ಇಟ್ ಈಸ್ ಆಲ್ರೆಡಿ ಇನ್ಸೈಡ್ ಅಸ್. ಪಾಸ್ಟರ್ ನಾನು ಒಳ್ಳೆಯವನಲ್ಲ, ದೇವ್ರ ಪ್ರೀತಿ ನನ್ನ ಮೇಲೆ ಇದೆ. ನೋಡಿ, ನಮ್ಮ ಮಕ್ಕಳು ಒಳ್ಳೆಯವರಾಗಿರಬೇಕು ಅನ್ನೋದು ನಮ್ಮ ಆಸೆ ಅಲ್ವಾ? ನಾವೆಲ್ಲ ಒಳ್ಳೆಯವರಾಗಿರಬೇಕು ಅನ್ನೋದು ನಮಗೆ ಆಸೆ. ಎಲ್ಲ ತಂದೆ ತಾಯಿಗೂ ನಮ್ಮ ಮಕ್ಕಳು ಒಳ್ಳೆಯವರಾಗಿರಬೇಕು. ಆದರೆ ಒಳ್ಳೆಯವರೆಲ್ಲ ನಮ್ಮ ಮಕ್ಕಳಾಗಬೇಕು ಅಂದರೆ ಕಷ್ಟ ಅಲ್ವಾ? ನಾವು ದೇವ್ರಿಗೂ ಹಂಗೆ, ನಾವೆಲ್ಲ ಒಳ್ಳೆಯವರಾಗಿರಬೇಕು ಅನ್ನೋದು ದೇವ್ರಿಗಿಷ್ಟ. ಆದರೆ ನಾವು ಒಳ್ಳೆಯವರಿಲ್ಲ, ಒಳ್ಳೆಯವರೆಲ್ಲ ದೇವ್ರ ಮಕ್ಕಳು, ನಾವೆಲ್ಲ ದೇವ್ರ ಮಕ್ಕಳಲ್ಲ ಅನ್ನೋ ಭಾವನೆಗೆ ನಾವು ಬರಬಾರ್ದು. ನಾವು ಕೆಟ್ಟವರಾಗಿದ್ದರು, ನಾನು ಎಕ್ಸಾಮಲ್ಲಿ ಫೇಲೇ ಆದರೂ ನೋಡಿ, ನಿಮ್ಮ ಮಗ ಫಸ್ಟ್ ಕ್ಲಾಸಲ್ಲಿ ನೋಡಿ, ನಿಮ್ಮ ಮಗ ಒಂದು ವೇಳೆ ಫೇಲ್ ಆಗಿಬಿಟ್ರೆ ನಿಮ್ಮ ಮಗ ಆಗಲ್ವ ನಿಮಗೆ? ಇವಾಗ ಒಂದು ವೇಳೆ ಈ ರೀತಿ ಹೇಳ್ತೀನಿ, ಈಗ ನಿಮ್ಮ ಮಕ್ಕಳು ಸರಿಯಾಗಿ ಓದಲ್ಲ, ಫೇಲು, ಮನೆಗೆ ಸರಿಗೆ ಬರೋಲ್ಲ, ಸುಳ್ಳು ಹೇಳ್ತಾನೆ, ಒಳ್ಳೆಯವನಿಲ್ಲ, ನಿಮ್ಮ ದುಡ್ಡು ಒಳ್ಳೆಯವ್ರಿಗೆ ಕೊಡ್ತೀರಾ ಪಕ್ಕದ ಮನೆಯವನಿಗೆ, ಅಥವಾ ಹೆಂಗಾದರೂ ಇರಲಿ ನಿಮ್ಮ ಮಕ್ಕಳಿಗೆ ಕೊಡ್ತೀರಾ?
ಮತ್ತು ನೀವೇ ಇಷ್ಟು ಹುಷಾರಿದ್ರೆ ಮತ್ತು ದೇವ್ರು ಹೆಂಗ್ರಿ ಚೇಂಜ್ ಮಾಡಿಬಿಡ್ತಾರೆ, ನೀನು ಒಳ್ಳೆಯವನೋ ಕೆಟ್ಟವನೋ ಅದೆಲ್ಲ ಮ್ಯಾಟ್ರ್, ನೀನು ದೇವರ ಮಗ. ಆಮೇಲೆ ನೋಡಿ, ದೇವ್ರನ್ನ ನನ್ನ ಪ್ರೀತಿಸ್ತಾರೆ ಅಂತ ಫಸ್ಟು ನನ್ನ ಮೈಂಡಿಗೆ ಬಂದುಬಿಟ್ರೇ ನಾನು ಅದರಲ್ಲೆಲ್ಲ ಮಾಡಬೇಕು. ಇವತ್ತು ನೋಡಿ, ನಾನು ಬೈಬಲ್ ಸ್ಟಡಿ ಮಾಡ್ತೀನಿ, ಮೆಸೇಜ್ ಪ್ರಿಪೇರ್ ಮಾಡ್ತೀನಿ, ಭಾನುವಾರ ಆರಾಧನೆ ನಡೆಸ್ತೀನಿ, ಹಾಡು ಶೂಟ್ ಮಾಡ್ತೀನಿ, ಶೂಟಿಂಗಾಗಿ ಹೊರಗಡೆ ಹೋಗ್ತೀವಿ, ಎಲ್ಲ ಡೈಲಿ ಬ್ಯುಸಿಯಾಗಿರ್ತೀನಿ. ಯಾಕೆ? ದೇವ್ರು ಹೊಡೆದು ಬಿಡ್ತಾರೆ ಅಂತನಾ? ಇಲ್ಲ. ದೇವ್ರು ನನಗೆ ಕ್ಷಮಿಸಲ್ಲ ಅಂತನಾ? ಇಲ್ಲ. ದೇವ್ರು ನನ್ನನ್ನು ಪ್ರೀತಿಸ್ತಾರೆ, ನನಗೆ ಕ್ಷಮಿಸಿದ್ದಾರೆ, ದೇವ್ರು ಇಷ್ಟು ಒಳ್ಳೆಯವರು ಅಂತ ನನಗೆ ಅರ್ಥ ಆಗಿದ್ಮೇಲೆ ನಾನು ಜಾಸ್ತಿ ಮಾಡ್ತಾಯಿದ್ದೀನಿ. ನಾಟ್ ಬಿಕಾಸ್ ಆಫ್ ಫಿಯರ್. ಬೈದಲ್ಲಿ ಮಾಡ್ತಾಯಿಲ್ಲ, ನಾನು ಪ್ರೀತಿಯಲ್ಲಿ ಮಾಡ್ತೀನಿ. ಬೈದಲ್ಲಿ ಮಾಡ್ಬೇಕಂದ್ರೆ ಬೆಳಿಗ್ಗೆ ಒಂದು ಸ್ವಲ್ಪ ಪ್ರೇಯರ್ ಮಾಡಿಬಿಟ್ಟು ಬೈಬಲ್ ಓದ್ಬಿಟ್ಟು, ದೇವರೇ ನಾನು ಇವತ್ತು ಮುಗಿಸ್ಬಿಟ್ಟಿದ್ದೀನಪ್ಪ ಬಾಯ್ ಅಂತ ಹೋಗ್ಬಿಡ್ಬೋದು. ಇವತ್ತು ನಾನು ರೆಸ್ಟೇ ಇಲ್ಲದೆ ಪ್ರಿಪೇರ್ ಮಾಡೋದು, ವೀಡಿಯೋ ತೊಗೊಳ್ಳೋದು, ಇನ್ನೂ ಹಾಡು ಮಾಡಬೇಕು, ಇನ್ನೂ ದೇವ್ರ ರಾಜ್ಯನ ಕಟ್ಟಬೇಕು, ಇನ್ನೂ ಬೈಬಲ್ ಸ್ಟಡಿ ನಡೆಸಬೇಕು, ಇನ್ನೂ ಒಂದು ಕಡೆ ಚರ್ಚ್ ನಡೆಸಬೇಕು. ಇದೆಲ್ಲ ನಾವು ಎಫರ್ಟ್ ಡೈಲಿ ಯಾಕೆ ಎತ್ತಾ ಇದ್ದೀವಿ ಅಂದರೆ, ಬಿಕಾಸ್ ವಿ ಕೇಮ್ ಟು ನೋ ದಟ್ ಹಿ ಈಸ್ ಗುಡ್. ದೇವರು ಒಳ್ಳೆಯವರು ಅಂತ ನನಗೆ ಅರ್ಥ ಆಗಿದ್ದಕ್ಕೇ ನಾನು ಇಷ್ಟೆಲ್ಲ ಮಾಡ್ತಾಯಿದ್ದೀನಿ. ಸೊ ಫಸ್ಟ್ ಪ್ರೀತಿ, ಆಮೇಲೆ ಕೆಲಸ. ಸೊ ನೀವು ಡಿಸಿಪ್ಲಿನಾಗಿರೋದು ಒಳ್ಳೆಯದು. ಬೆಳಿಗ್ಗೆ ಎದ್ದೊಳೋದು, ಪ್ರೇಯರ್ ಮಾಡೋದು ಎಲ್ಲ ಮಾಡ್ಬೋದು, ಆದರೆ ಭಯದಲ್ಲ, ಪ್ರೀತಿಯಲ್ಲಿ. ಫಸ್ಟ್ ಯಾವುದನ್ನು ಮುಂದೆ ಇಡಬೇಕು? ಪ್ರೀತಿನ ಮುಂದೆ ಇಡಬೇಕು. ಆಮೇಲೆ ನಿಮ್ಮ ಪ್ರೇಯರು ಡಿಸಿಪ್ಲಿನೆಲ್ಲ ಹಿಂದೆ ಇಡಬೇಕು. ಈಗ ಹಿಂಗೆ ಹೇಳ್ತೀನಿ ನೋಡಿ, ಎತ್ತಿನ ಗಾಡಿ ಇದೆಯಲ್ಲ, ಗಾಡಿನ ಮುಂದೆ ಕಟ್ಬಿಟ್ಟು ಹಿಂದೆ ಎತ್ತನ್ನು ಬಿಡಬಾರ್ದು. ಎತ್ತು ಮುಂದೆ ಇರಬೇಕು, ಗಾಡಿ ಹಿಂದೆ ಇರಬೇಕು, ಆವಾಗಲೇ ಹೋಗೋದು. ನೀನು ಗಾಡಿನ ಮುಂದೆ ಕಟ್ಬಿಟ್ಟು ಎತ್ತಿನ ಹಿಂದೆ ಇಟ್ಬಿಟ್ಟು ತಳ್ಳು ಅಂದರೆ ಎಲ್ಲಿ ಹೋಗ್ತೈತೆ? ಹೋಗಲ್ಲ. ಇವತ್ತು ತುಂಬ ಜನ ಕಷ್ಟಪಟ್ಕೊಂಡು ಪಾಸ್ಟರ್ ಪ್ರೇಯರ್ ಮಾಡಬೇಕಾ, ಪಾಸ್ಟರ್ ಕೊಡಲೇಬೇಕಾ, ಪಾಸ್ಟರ್ ಸೇವೆ ಮಾಡಲೇಬೇಕಾ, ಪಾಸ್ಟರ್ ನನ್ನ ಚರ್ಚಿಗೆ ಹಿಂಗೆ ಇರಬೇಕಾ, ಹಂಗೆ ಇರಬೇಕಾ. ಇದು ನೋಡಿ, ಯಾಕೆ ಇಷ್ಟು ಕಷ್ಟಪಡ್ತಾ ಇದ್ದಾರೆ ಅಂದರೆ, ದೇವರು ಅವ್ರ ಮೇಲೆ ಪ್ರೀತಿ ಇಟ್ಟಿದ್ದಾರೆ ಅಂತ ಅವ್ರಿಗೆ ಗೊತ್ತಾಗ್ತಾ ಇಲ್ಲ. ವಿ ಆರ್ ಆಲ್ರೆಡಿ ನೋಡಿ, ನಾವು ಒಳ್ಳೆ ಹೆಸರು ಗಳಿಸ್ಕೊಬೇಕು, ದೇವ್ರ ಹತ್ರ ಒಳ್ಳೆ ಹೆಸರಲ್ಲ. ನೀನು ಏನು ಮಾಡಿಲ್ಲ ಅಂದರೂ ದೇವ್ರು ನಿನ್ನ ಮೇಲೆ ಪ್ರೀತಿ ಇಟ್ಟಿದ್ದಾರೆ. ಇದೇ ಸತ್ಯ. ಓ ಮೈ ಗಾಡ್. ನಾವು ಯಾಕೆ ಡಿಸಿಪ್ಲಿನ್ ಬಗ್ಗೆ ನೀನು ಪ್ರೇಯರ್ ಮಾಡಲೇಬೇಕು, ಫಾಸ್ಟಿಂಗ್ ಎತ್ತಲೇಬೇಕು ಅಂತ ಹೇಳ್ತೀವಿ ಗೊತ್ತಾ? ಈ ಥರ ಹೇಳಿಲ್ಲ ಅಂದರೆ ಜನ ದೇವ್ರನ್ನ ಬಿಟ್ಟು ಹೋಗ್ಬಿಡ್ತಾರೆ ಪಾಸ್ಟರ್ ಅಂತಾರೆ ಕೆಲವರು. ಅದಕ್ಕಾಗಿ ಜನರಲ್ಲಿ ಒಂದು ಭಯ ಹಾಕಿಸ್ಬೇಕು ಅಂತ ನಾನೇನು ಹೇಳ್ತೀನಿ ಅಂದರೆ, ಇದೆಲ್ಲ ಮಾಡೋಕ್ಕಿಂತ ಮುಂಚೆನೇ ದೇವ್ರು ನಿನ್ನ ಮೇಲೆ ಪ್ರೀತಿ ಇಟ್ಟಿದ್ರಲ್ಲಪ್ಪ. ಬಿಫೋರ್ ಯು ಗಾಟ್ ಸೇವ್ಡ್, ನೀನು ರಕ್ಷಣೆ ಹೊಂದೋದಕ್ಕಿಂತ ಮುಂಚೆನೇ ದೇವ್ರು ನಿನ್ನನ್ನು ಪ್ರೀತಿಸಿದ್ರು. ದೇವ್ರು ನನ್ನ ರಕ್ಷಣೆ ಹೊಂದೋದಕ್ಕಿಂತ ಮುಂಚೆನೇ ನನ್ನ ಮೇಲೆ ಪ್ರೀತಿ ಇಟ್ಟಿದ್ರು. ಇಷ್ಟು ಪ್ರೀತಿ ದೇವ್ರು ನನ್ನ ಮೇಲೆ ಇಟ್ಟಿದ್ರಾ ಅಂತ ಇವಾಗ ಸತ್ಯ ಗೊತ್ತಾಗಿ ಇವಾಗ ಇನ್ನೂ ಜಾಸ್ತಿ ಮಾಡ್ತಾಯಿದ್ದೀನಿ ಸೇವೆ. ನಾನೇನು ಹೇಳ್ತೀನಿ ಅಂದರೆ, ದೇವ್ರ ಪ್ರೀತಿ ನಿನ್ನ ಮೇಲೆ ಇದೆ ಅಂತ ನಿನಗೆ ಗೊತ್ತಾದರೆ ನಿನ್ನ ಪ್ರಾರ್ಥನೆ ಜಾಸ್ತಿ ಆಗುತ್ತೆ, ನೀನು ಕೊಡೋದು ಜಾಸ್ತಿ ಆಗುತ್ತೆ, ನಿನ್ನ ಬೈಬಲ್ ರೀಡಿಂಗ್ ಜಾಸ್ತಿ ಆಗುತ್ತೆ, ದೇವ್ರಿಗಾಗಿರುವಂಥ ವೈರಾಗ್ಯ ಇನ್ನೂ ಹೆಚ್ಚಾಗುತ್ತೆ. ಗಾಡ್ ಲವ್ಸ್ ಯು. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಸೊ ದೇವರು ನಿಮ್ಮ ಡಿಸಿಪ್ಲಿನ್ಗಿಂತ ನೀನೇ ಇಷ್ಟ. ಏನನ್ಸುತ್ತೆ ಹೇಳ? ದೇವರಿಗೆ ನಿನ್ನ ಡಿಸಿಪ್ಲಿನ್ಗಿಂತ, ನಿನ್ನ ಪ್ರೇಯರ್ಗಿಂತ, ನಿನ್ನ ಬೈಬಲ್ ರೀಡಿಂಗಿಂತ, ನಿನ್ನ ಫಾಸ್ಟಿಂಗಿಂತ ದೇವ್ರಿಗೆ ನೀನೇ ಇಷ್ಟ. ಇದೆಲ್ಲ ಮಾಡೋದಕ್ಕೆ ದೇವ್ರಿಗೆ ನಿಮ್ಮ ಮೇಲೆ ಇಷ್ಟ ಅಂತ ತಪ್ಪಾದ ಭಾವನೆ ನಿಮಗಿರಬಾರ್ದು. ಸೊ ದಿನ ಬೆಳಿಗ್ಗೆ ಪ್ರೇಯರ್ ಮಾಡ್ತಾ ಇದ್ದಿದ್ದು ಒಬ್ಬನ ಏನಕ್ಕೆ? ಮಕ್ಕಳು ಎಲ್ಲಿ ಸಾಯ್ತೋಗ್ತಾರೋ, ದೇವ್ರು ಎಲ್ಲಿ ಮಕ್ಕಳನ್ನ ಹೊಡೆದು ಬಿಡ್ತಾರೋ, ದೇವ್ರು ಎಲ್ಲಿ ಮಕ್ಕಳನ್ನ ಸಾಯಿಸ್ಬಿಡ್ತಾರೋ, ಭಯ. ಸೊ ಇವನೇ ಡೋರ್ ಓಪನ್ ಮಾಡಿಕೊಟ್ಟ ಸೈತಾನನಿಗೆ ಹೊರತು ದೇವರಲ್ಲ. ಸೊ ನಮ್ಮ ಲೈಫಲ್ಲಿ ಭಯ ಅನ್ನೋದು ಇವತ್ತು ಯೇಸುವಿನ ನಾಮದಲ್ಲಿ ಹೋಗಲಿ. ಗಾಡ್ ವಿಲ್ ಟೇಕ್ ಕೇರ್ ಆಫ್ ಎವ್ರಿಥಿಂಗ್. ನಿನ್ನ ಫ್ಯೂಚರ್ನ ದೇವ್ರು ನೋಡ್ಕೊಳ್ತಾರೆ, ನಿನ್ನ ಎಜುಕೇಷನ್ ದೇವ್ರು ನೋಡ್ಕೊಳ್ತಾರೆ, ನಿನ್ನ ಮಿನಿಸ್ಟ್ರಿನ ದೇವ್ರು ನೋಡ್ಕೊಳ್ತಾರೆ, ನಿನ್ನ ಫ್ಯೂಚರ್ನ ದೇವ್ರು ನೋಡ್ಕೊಳ್ತಾರೆ. ನೀನು ಯಾವುದಕ್ಕೂ ಭಯಪಡಬೇಡ. ಈಗ ಇವನು ದೇವ್ರನ್ನ ನೋಡಿದಂಥ ವಿಧ ಬೇರೆ. ಇವಾಗ ನೋಡಿ, ಇವಾಗ ಇನ್ನೂ ಯೋಬನ ಪುಸ್ತಕನ ಇನ್ನೂ ಸ್ವಲ್ಪ ಡೀಟೇಲ್ಡಾಗಿ ಹೋಗೋದಕ್ಕಿಂತ ಮುಂಚೆ ಸಿಂಪಲಾಗಿ ಒಂದೇ ಒಂದು ಮಾತು ಹೇಳಿ ನಾನು ಮುಗಿಸೋಕ್ಕೆ ಇಷ್ಟಪಡ್ತೀನಿ. ಫಸ್ಟ್ ಪಾರ್ಟ್ ಆಫ್ ಜಾಬ್ ಬೇರೆ, ಸೆಕೆಂಡ್ ಪಾರ್ಟ್ ಆಫ್ ಜಾಬ್ ಬೇರೆ. ಇವಾಗ ಇವನು ದೇವ್ರನ್ನ ಅರ್ಥ ಮಾಡ್ಕೊಂಬಿಟ್ಟ. ಇಲ್ಲಿ ಎರಡನೇ ಸತಿ ಇವನಿಗೆ ಮಕ್ಕಳಾದರು, ಆಮೇಲೆ ತಿರ್ಗಾ ಐಶ್ವರ್ಯ ಆಶೀರ್ವಾದ ಎಲ್ಲ ಬಂದ್ಬಿಡ್ತು, ಎಲ್ಲ ಡಬಲ್ಲಾಗಿ ಬಂದ್ಬಿಡ್ತು. ಓಕೆನಾ?
ಇವಾಗ ಬಂದ ಮೇಲೆ ಏನು ಮಾಡ್ತಾನೆ ಗೊತ್ತಾ? ದ ಬುಕ್ ಆಫ್ ಜೋಬ್ 42:15 ನೋಡಿ. ಸ್ವಾಸ್ಥ್ಯವನ್ನು ಕೊಟ್ಟರು ಅಂದರೆ ಯಾವ ರೀತಿ ಹೇಳ್ಬೋದು ಗೊತ್ತಾ? ಇವ್ರ ಮಕ್ಕಳನ್ನೆಲ್ಲ ಅವ್ರವ್ರಿಗೆ ಒಂದೊಂದು ಜಾಗ ಮಾಡಿ ಕೊಟ್ಬಿಟ್ನಂತೆ. ಇವಾಗ ಯಾರು ಎಲ್ಲಿ ಪಾರ್ಟಿಗೆ ಕೊಟ್ಟು ಬಂದರು ಅಂತಲೇ ಗೊತ್ತಿಲ್ಲ ಇವನಿಗೆ. ಇದಕ್ಕಿಂತ ಮುಂಚೆ ಏನು ಮಾಡ್ದ ಗೊತ್ತಾ? ಇವ್ರ ಜೊತೆನೇ ಇಟ್ಕೊಂಡು ಡೈಲಿ ಬೆಳಿಗ್ಗೆ ಮಕ್ಕಳು ಎಲ್ಲಿ ಹೋಗ್ತಾರೆ, ರಾತ್ರಿ ಎಲ್ಲಿ ಹೋಗಿದ್ರು, ಇವ್ರನ್ನಿಟ್ಟು ಬೆಳಿಗ್ಗೆ ಇವ್ರು ಒಂದು ಒಳ್ಳೆ ಪಾರ್ಟಿ ಮಾಡಿರ್ಬೋದನ್ನು. ಈಗ ಬೈಬಲ್ ಏನು ಹೇಳುತ್ತೆ ಅಂದರೆ, ಯೋಬನಿಗೆ ದೇವ್ರ ಮೇಲೆ ರೆವಲೇಷನ್ ಬಂದ ಮೇಲೆ ಇವ್ರನ್ನ ಮಕ್ಕಳನ್ನ ಅವ್ರವ್ರಿಗೆ ಸ್ವಾಸ್ಥ್ಯ ಕೊಟ್ಟು ಸಪ್ರೇಟ್ ಇಟ್ಬಿಟ್ನಂತೆ. ಏನು ಗೊತ್ತಾ? ಅವನ ಕಡೆದಾಗ ಏನು ಹೇಳಕ್ಕೆ ಬರ್ತಾನಂದರೆ, ನೋಡಪ್ಪ ಮಕ್ಕಳ, ಇದಕ್ಕೆ ಮೇಲೆ ಈ ಅಪ್ಪ ನೋಡ್ಕೊಳ್ಳಲ್ಲ, ಇದಕ್ಕೆ ಮೇಲೆ ಆ ಅಪ್ಪನೇ ನಿಮ್ಮನ್ನು ನೋಡ್ಕೊಳ್ತಾರೆ. ಸೊ ಜೋಬ್ಸ್ ಫೈನಲ್ ಕನ್ಕ್ಲೂಷನ್ ಏನು ಗೊತ್ತಾ? ಇದಕ್ಕೆ ಮೇಲೆ ನಾನು ನೋಡ್ಕೊಳ್ಳಲ್ಲ, ಇದಕ್ಕೆ ಮೇಲೆ ಅವರೇ ನಿಮ್ಮನ್ನು ನೋಡ್ಕೊಳ್ತಾರೆ. ನಿಮಗಾಗಿ ನಾನು ಡೈಲಿ ಸ್ಯಾಕ್ರಿಫೈಸ್ ಮಾಡಬೇಕಾದಂಥ ಅವಶ್ಯಕತೆ ಇಲ್ಲ. ಯಾಕೆ ಗೊತ್ತಾ? ಫಸ್ಟ್ ಚಾಪ್ಟ್ರಲ್ಲಿ ಮೊದಲನೇ ಪಾರ್ಟಲ್ಲಿ ಯೋಬನಿಗೆ ಮಕ್ಕಳ ಮೇಲೆ ಭಯ. ಮಕ್ಕಳನ್ನ ಡೈಲಿ ನೋಡೋದು, ಎಲ್ಲೋದೆ, ಎಷ್ಟು ಗಂಟೆಗೆ ಬಂದೆ, ಏನೋ ಕುಡ್ದ, ಇಲ್ಲ ಏನಾಯಿತು, ಸರಿ ಬೆಳಿಗ್ಗೆ ಬೇಗ ಎದ್ಬಿಡು, ದೇವ್ರು ಹೊಡೆದ್ಬಿಡ್ತಾರೆ ನೋಡಿ. ಇವಾಗ ಅವ್ರಿಗೆ ಸ್ವಾಸ್ಥ್ಯನ ಸಪ್ರೇಟ್ ಮಾಡಿ ಬಿಟ್ಬಿಟ್ರಂತೆ. ಹೋಗಿ ಈ ದಿವಸ ನೀವು ನನ್ನ ಹ್ಯಾಂಡ್ ಓವರಲ್ಲಿದ್ದಿರಿ, ಇದಕ್ಕೆ ಮೇಲೆ ನೀವು ನನ್ನ ಹ್ಯಾಂಡ್ ಓವರ್ ಇಲ್ಲಲ್ಲ, ಇದಕ್ಕೆ ಮೇಲೆ ನೀವು ದೇವ್ರ ಹ್ಯಾಂಡ್ ಓವರಲ್ಲಿದ್ದೀರಾ ಅಂತ. ಯಾಕೆ ಗೊತ್ತಾ? ಅವನಿಗೆ ಇವಾಗ ಮಕ್ಕಳ ಮೇಲೆ ಇದ್ದಂಥ ಭಯ ಹೋಯ್ತು. ಓ ಮೈ ಗಾಡ್, ಏನಾಯಿತು? ಮಕ್ಕಳ ಮೇಲೆ ಇದ್ದಂಥ ಭಯ ಹೋಯಿತು. ಯಾಕೆ ಗೊತ್ತಾ? ಇವಾಗ ಒಬ್ಬನಿಗೆ ಇದ್ದಂಥ ರೆವಲೇಷನ್ ದೇವ್ರ ಮೇಲೆ ಬೇರೆ ಬಂದ್ಬಿಡ್ತು. ನಾನು ಏನು ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂದರೆ, ಇವತ್ತಿನಿಂದ ನಿಮ್ಮ ಮಕ್ಕಳ ಮೇಲೆ ಏನಾಗುತ್ತೋ ಗೊತ್ತಿಲ್ಲ, ಹೆಂಗಾಗುತ್ತೋ ಗೊತ್ತಿಲ್ಲ, ನಾಳೆ ಏನಾಗುತ್ತೋ ಗೊತ್ತಿಲ್ಲ ಅನ್ನೋ ಭಯ ಇವತ್ತಿಂದ ಬಿಟ್ಬಿಡಿ. ಎಲ್ಲರೂ ನೋಡ್ಕೊಳ್ತಾರೆ. ನಿನ್ನ ಫೈನಾನ್ಸ್ ದೇವ್ರು ನೋಡ್ಕೊಳ್ತಾರೆ, ನಿಮ್ಮ ಮಕ್ಕಳನ್ನ ದೇವ್ರು ನೋಡ್ಕೊಳ್ತಾರೆ, ನಿಮ್ಮ ಕುಟುಂಬನ ದೇವ್ರು ನೋಡ್ಕೊಳ್ತಾರೆ, ನಿನ್ನ ಬಿಸ್ನೆಸ್ನ ದೇವ್ರು ನೋಡ್ಕೊಳ್ತಾರೆ. ದೇವ್ರ ಮೇಲೆ ಭಾರ ಹಾಕಿ ದೇವರೆಲ್ಲನೂ ನೋಡ್ಕೊಳ್ತಾರೆ, ದೇವರೆಲ್ಲನೂ ಒದಗಿಸ್ತಾರೆ ಅನ್ನೋದೇ ಇವತ್ತಿನ ಸಂದೇಶ. ಸೊ ಇವತ್ತು ದೇವರು ನಮ್ಮನ್ನು ಖುಷಿಯಾಗಿಡ್ತಾರೆ, ಸಂತೋಷವಾಗಿಡ್ತಾರೆ. ಯಾವುದಾದ್ರೂ ಕೆಟ್ಟದ್ದು ನಿಮ್ಮ ಲೈಫಲ್ಲಿ ನಡೆದಿದ್ರೆ, ಯಾವುದಾದ್ರೂ ಒಂದು ವೇಳೆ ದುಃಖವಾದಂಥ ಕಾರ್ಯಗಳು ನಿಮ್ಮ ಲೈಫಲ್ಲಿ ನಡೆದಿದ್ರೆ, ಇಟ್ಸ್ ನಾಟ್ ಗಾಡ್, ಅದು ದೇವರಲ್ಲ. ದೇವ್ರ ಮೇಲಿರುವಂಥ ಅಭಿಪ್ರಾಯಗಳು ಇವತ್ತಿಂದ ಚೇಂಜ್ ಆಗಲಿ. ದೇವರು ಒಳ್ಳೆಯವರು, ಯಾವತ್ತೂ ಒಳ್ಳೆಯವರು, ಇನ್ಮೇಲೂ ದೇವರು ಒಳ್ಳೆಯವರಾಗೇ ಇರ್ತಾರೆ. ಸೊ ನಿನಗೆ ಅಗೇನ್ಸ್ಟಾಗಿ ನಿಮ್ಮ ಫ್ಯಾಮ್ಲಿಗೋ ನಿನ್ನ ಫೈನಾನ್ಸ್ಗೂ ವಿರುದ್ಧವಾಗಿದ್ದರೆ ನಾವು ಹೇಳೋಣ, ಯೇಸುವಿನ ನಾಮದಲ್ಲಿ ಎಲ್ಲ ಲಯವಾಗಲಿ. ನೀವು ಮಾತನಾಡಿ, ನಿಮ್ಮ ಫ್ಯಾಮ್ಲಿನ ನೋಡಿ ಮಾತನಾಡಿ, ಫೈನಾನ್ಸ್ ನೋಡಿ ಮಾತನಾಡಿ, ಕುಟುಂಬನ ನೋಡಿ ಮಾತನಾಡಿ, ಮಕ್ಕಳನ್ನ ನೋಡಿ ಮಾತಾಡಿ, ಪಾಸಿಟಿವಾಗಿ ಮಾತಾಡಿ. ಎಲ್ಲ ಚೆನ್ನಾಗಿರ್ತೀವಿ ನಾವು, ನಮ್ಮ ಮಕ್ಕಳು ಚೆನ್ನಾಗಿರ್ತಾರೆ, ನನ್ನ ಫೈನಾನ್ಸ್ ಚೆನ್ನಾಗಿರುತ್ತೆ, ನನಗೆ ದುಡ್ಡು ಬರುತ್ತೆ, ನನ್ನ ಬಿಸ್ನೆಸ್ ಚೆನ್ನಾಗಿರುತ್ತೆ, ನಾನು ಆರೋಗ್ಯವಾಗಿರ್ತೀನಿ, ನಾನು ಚೆನ್ನಾಗಿರ್ತೀನಿ, ನಾನು ಹೆಲ್ತಿಯಾಗಿರ್ತೀನಿ. ಈ ರೀತಿ ಪಾಸಿಟಿವಾಗಿ ಮಾತಾಡಿ. ದೇವರು ಎಲ್ಲನೂ ನಿನ್ನ ಲೈಫಲ್ಲಿ ಪಾಸಿಟಿವಾಗೇ ಮಾಡ್ತಾರೆ. ಗಾಡ್ ಬ್ಲೆಸ್. ಒಂದು ವೇಳೆ ಈ ಸತ್ಯವನ್ನು ಕೇಳಿ ದೇವ್ರಿಗಾಗಿ ಕೊಡಬೇಕು ಅನ್ನೋರು ಹೇಗೆ ಕೊಡಬೇಕು ಅನ್ನೋದು ಸ್ಕ್ರೀನಲ್ಲಿದೆ, ಆ ರೀತಿ ನೀವು ಕೊಡ್ಬೋದು. ಈ ವಾಕ್ಯ ನಿಮ್ಗೆ ಆಶೀರ್ವಾದವಾಗಿದ್ದರೆ, ಪಾಸ್ಟರ್ ದೇವ್ರು ನನ್ನೊಂದಿಗೆ ಮಾತನಾಡಿದ್ರು, ನಾನು ದೇವ್ರ ರಾಜ್ಯಕ್ಕಾಗಿ ಕೊಡ್ತೀನಿ ಅನ್ನೋರು ಈ ರೀತಿ ಕೊಡ್ಬೋದು. ಒಂದನ್ನು ನೀವು ಚೆನ್ನಾಗಿ ಅರ್ಥ ಮಾಡ್ಕೊಬೇಕು. ನಾನು ಹೇಳ್ದಾಗೆ ಫೈನಾನ್ಸ್ ಬಗ್ಗೆ ಮಾತಾಡಿದ್ರೆ, ಕೊಡೋದ್ರ ಬಗ್ಗೆ ಮಾತಾಡಿದ್ರೆ, ಪ್ರಾಸ್ಪರಿಟಿ ಬಗ್ಗೆ ಮಾತಾಡಿದ್ರೆ ಸೈತಾನನಿಗೆ ಇಷ್ಟ ಇಲ್ಲ. ಯಾಕೆ ಗೊತ್ತಾ? ಎಲ್ಲರೂ ಪ್ರಾಸ್ಪರಿಟಿಯಲ್ಲಿದ್ದರೆ, ಎಲ್ಲರೂ ಆಶೀರ್ವಾದದಲ್ಲಿದ್ದರೆ ದೇವ್ರ ರಾಜ್ಯ ಬೆಳೆಯುತ್ತೆ. ಸೊ ದೇವ್ರ ರಾಜ್ಯನ ಎಕ್ಸ್ಟೆಂಡ್ ಮಾಡಬೇಕು, ದೇವ್ರ ರಾಜ್ಯನ ಬೆಳೆಸಬೇಕು ಅಂದರೆ ಎಲ್ಲರೂ ಚೆನ್ನಾಗಿರಬೇಕು, ಆಶೀರ್ವಾದವಾಗಿರಬೇಕು. ಅದಕ್ಕಾಗಿಯೇ ಸೈತಾನನು ಎಲ್ಲಿ ದೇವ್ರ ರಾಜ್ಯ ಕಟ್ಟಲ್ಪಟ್ಟುಬಿಡುತ್ತೋ ಅಂತ ಯೋಚನೆ ಮಾಡಿನೇ ನಿನಗೆ ಫೈನಾನ್ಸು ಪ್ರಾಸ್ಪರಿಟಿ ಇಂದ ತಕ್ಷಣ ಇವರೇನಪ್ಪ ದುಡ್ಡು ಬಗ್ಗೆ ಮಾತಾಡ್ತಾರೆ ಅಂತ ಅದಕ್ಕೆ ಎಗೇನ್ಸ್ಟಾಗಿ ಮಾತಾಡಿ ಈ ವಾಕ್ಯನ ಕೇಳದೇ ಇರೋ ಥರ ಅವನು ಅದನ್ನು ತಡೆ ಮಾಡ್ತಾನೆ. ಸೊ ಅದನ್ನು ಮೀರಿ ನಾನು ದೇವ್ರ ರಾಜ್ಯಕ್ಕಾಗಿ ಕೊಡ್ತೀನಿ, ದೇವ್ರ ರಾಜ್ಯ ಕಟ್ಟಲ್ಪಡಬೇಕು ಪಾಸ್ಟರ್ ಅನ್ನೋರು ಸ್ಕ್ರೀನಲ್ಲಿದೆ ಕೊಡಬೇಕು ಅಂತ ನೀವು ಕೊಡ್ಬೋದು. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಗಾಡ್ ಬ್ಲೆಸ್ ಯು ಆಲ್.